ನಾನು ಶಿವಕುಮಾರ್ ಬೆಳ್ಳಿತಟ್ಟೆ ಅಂತ. ಡಿ.ಎಂ ಚಾರಿಟಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆಯನ್ನು 8 ವರ್ಷಗಳ ಹಿಂದೆ ಶುರು ಮಾಡಿದ್ದು. ಈ ಚಾಮರಾಜನಗರ ಜಿಲ್ಲೆ, ಹಿಂದುಳಿದ ಜಿಲ್ಲೆಯಲ್ಲಿ ತುಂಬಾ ಜನ ನಿರುದ್ಯೋಗಿಗಳು. ಅದು ಯಾವ ತರ ನಿರುದ್ಯೋಗಿಗಳು ಅಂದ್ರೆ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದವ್ರ ಸಂಖ್ಯೆ ಜಾಸ್ತಿ ಇಲ್ಲಿ. ಮತ್ತೆ ಇಲ್ಲಿ ಸರ್ಕಾರ ಸವಲತ್ತುಗಳ ಬಗ್ಗೆ ಅರಿವು ಕೂಡ ಕಡಿಮೆ. ಇಲ್ಲಿ ಜನಕ್ಕೆ ಎಲ್ಲ ಇದು ತಗೊಳಕ್ಕಾಗಲ್ಲ, ಏನೋ ಅವಕಾಶಗಳಿಂದ ಗೊತ್ತಿಲ್ಲ. ಆದ್ರೆ ತುಂಬಾ ಒಳ್ಳೆ ಜನ, ತುಂಬಾ ಶ್ರಮಜೀವಿಗಳು ಕೆಲಸ ಮಾಡೋರು. ಇವುಗಳಿಗೆಲ್ಲ ಒಂದು ಮಾನವ ಸಂಪನ್ಮೂಲ ವೇಸ್ಟ್ ಆಗ್ತಾ ಇದೆ, ಕೌಶಲ್ಯ ಇಲ್ಲದೆ. ಅವ್ರಿಗೊಂದು ಕೌಶಲ್ಯ ಕೊಟ್ಟರೆ, ಒಂದು ಸ್ಕಿಲ್ ಕೊಟ್ಟರೆ ಅವ್ರನ್ನ ಒಳ್ಳೆ ರೀತಿ ಬಳಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಶುರು ಮಾಡಿದ್ವಿ. ಟ್ರೈನಿಂಗ್ ಸೆಂಟರ್ ಯಾರ ಹೆಸರು ಶುರು ಮಾಡಬೇಕು ಅಂತ ಹೇಳಿದಾಗ ನಮ್ಮ ತಂದೆ ತಾಯಿ ತೀರ್ಕೊಂಡಿದ್ರು. ಆಗ ಅವ್ರ ಹೆಸರಲ್ಲೇ ಡಿ.ಎಂ ಚಾರಿಟಬಲ್ ಟ್ರಸ್ಟ್ ಅಂತ ತಂದೆ ತಾಯಿ ಹೆಸರು ಶುರು ಮಾಡಿದ್ದು. ಆರಂಭದಲ್ಲಿ ಕಂಪ್ಯೂಟರ್ ಕೋಚಿಂಗ್ ಅಂತ ಶುರು ಮಾಡಿ, ಆಮೇಲೆ ಹೊಲಿಗೆ ಯಂತ್ರ, ಆಮೇಲೆ ಆನ್ಲೈನ್ ಸರ್ವಿಸ್, ಹೀಗೆ ಮಲ್ಟಿಪಲ್ ಟ್ರೈನಿಂಗ್ ಸ್ಕಿಲ್ ನ ಶುರು ಮಾಡಿದ್ವಿ. ಈಗ ಗಾರ್ಮೆಂಟ್ಸ್ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೀವಿ. ಜೊತೆಗೆ ನಾವು IAS, IPS ಮತ್ತೆ KS ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೀವಿ. ಒಂದಷ್ಟು ಸ್ನೇಹಿತರ ಜೊತೆ ಅವರೆಲ್ಲ ಸಹಕಾರ ಪಡ್ಕೊಂಡು, ಸಹಾಯ ಪಡ್ಕೊಂಡು ಈ ತರದ ಸಂಸ್ಥೆ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳು ನಂಗೆ ಆಗುತ್ತೆ. ಬಟ್ ಆರಂಭದಲ್ಲಿ ನಾವು ಒಂದು 100 ಜನಕ್ಕೆ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ವಿ. ಇವತ್ತು ನಾನು 4,500 ಜನಕ್ಕೆ ಇದುವರೆಗೂ ನಾವು ಟ್ರೈನಿಂಗ್ ಕೊಟ್ಟಿದ್ವಿ. ಅಲ್ಲೊಂದು ಮಿನಿಮಮ್ 100, 150, 200 ಜನ ಬೇರೆ ಬೇರೆ ಸರ್ಕಾರ, ಅರೆ ಸರ್ಕಾರಿ ಮತ್ತೆ ಖಾಸಗಿ ಸಂಸ್ಥೆಗಳಲ್ಲಿ ಬೇರೆ ಬೇರೆ ರೀತಿ ಉದ್ಯೋಗ ಪಡ್ಕೊಂಡಿದ್ದಾರೆ. ಹಾಗಾಗಿ ಇದರಿಂದ ಯೂಸ್ ಆಗ್ತಾ ಇದೆ. ತುಂಬಾ ಜನ ಬಂದಿದ್ದಾರೆ, ನಮ್ಮಲ್ಲೇ ಕಲ್ತವರು ನಮ್ಮಲ್ಲೇ ಟೀಚರ್ ಆಗಿದ್ದಾರೆ, ಸ್ಟಾಫ್ ಆಗಿದ್ದಾರೆ, ನಮ್ಮಲ್ಲೇ ಕಲ್ತವ್ರು ನಮಗೆ ಯೂಸ್ ಆಗ್ತಾ ಇದ್ದಾರೆ. ಉದಾಹರಣೆ ನಮ್ಮಲ್ಲಿ ಕಂಪ್ಯೂಟರ್ ಕಲ್ತವರು ಅವರೇ ಕೋಚಿಂಗ್ ಆಗ್ತಾ ಇದ್ದಾರೆ, ಹೊಲಿಗೆ ಅಂತ ಟ್ರೈನಿಂಗ್ ಕಲ್ತವರು ಅವರೇ ಟೀಚರ್ ಆಗಿದ್ದಾರೆ. ಈ ತರ ತುಂಬಾ ಮ್ಯಾನ್ ಪವರ್ ಚೆನ್ನಾಗಿ ಬಳಕೆ ಆಗ್ತಿದೆ. ಅಂದ್ರೆ ಸ್ಕಿಲ್ ನ ಚೆನ್ನಾಗಿ ಕೊಡ್ತಾ ಇದೀವಿ. ಈ ತರದ ಸಂಸ್ಥೆಯಲ್ಲಿ ಇರಲಿಲ್ಲ. ಇಲ್ಲಿ ಬೇರೆ ಬೇರೆ ಎಲ್ಲಾ ಮನುಷ್ಯ ಹಾಳಾಗುವಂತ ಅವಕಾಶಗಳು ಜಾಸ್ತಿ ಇರೋ ಸನ್ನಿವೇಶದಲ್ಲಿ ಈ ತರದೊಂದು ಅಗತ್ಯ ಇತ್ತು ಅಂತ ಆಮೇಲೆ ನನಗೆ ಗೊತ್ತಾಯ್ತು. ಜನಗಳಿಂದ ಕೂಡ ಹಾಗೆ ನಮಗೆ ಸ್ಪಂದನ ಸಿಕ್ತು. ಹಂಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಮುಂದೆ ನಿಮ್ಮೆಲ್ಲರೂ ಸಹಕಾರ ಇದ್ರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ ಅಂತ ನಂಬಿಕೆ. ಡಿ.ಎಂ ಚಾರಿಟಬಲ್ ಟ್ರಸ್ಟ್ ಸಂತೆಮರಹಳ್ಳಿನಲ್ಲಿ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಮಹಿಳೆಯರಿಗೆ, ಎಸ್ಪೆಷಲಿ ಹಿಂದುಳಿದ ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಎಜುಕೇಶನ್ ಇದೆ, ಬಟ್ ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಕಷ್ಟ ಸಾಧ್ಯ ಇರೋದ್ರಿಂದ ಎಲ್ಲರೂ ಸ್ವಉದ್ಯೋಗನ ಕಂಡುಕೊಳ್ಬೇಕಾಗತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಉದ್ಯೋಗನ ಕಂಡುಕೋಬೇಕು. ಯಾರು ಅಲ್ಲಿ ಉದ್ಯೋಗ ಸಿಗುತ್ತೆ, ಇಲ್ಲಿ ಉದ್ಯೋಗ ಸಿಗುತ್ತೆ, ಅದರಿಂದ ಹೆಚ್ಚು ಸಂಪಾದನೆ ಮಾಡಬಹುದು ಅಂತ ಹೇಳಿ ತಾವು ಯಾರು ಮಾತು ಕೇಳೋದು ಬೇಡ. ತಾವು ಸ್ವಂತ ಉದ್ಯೋಗ, ಹೈನುಗಾರಿಕೆ ಇರ್ಬೋದು, ಇದು ಕೃಷಿ ಇರ್ಬೋದು. ಕೃಷಿನೂ ಒಂದು ಒಳ್ಳೆ ಉದ್ಯೋಗನೇ. ಅದರಲ್ಲೂ ಸುಮಾರು ಇದೆ. ಅಣಬೆ ಬೇಸಾಯ ಮಾಡ್ತಾರೆ, ಹೈನುಗಾರಿಕೆ ಇದೆ, ತೋಟಗಾರಿಕೆ ಒಂದು ಟೆಕ್ನಿಕಲ್ ಆಗಿ ಮಾಡಬಹುದು. ಇವಾಗ ಮೇಕೆ ಸಾಕಾಣಿಕೆ ಈ ತರ ತರಬೇತಿ ಕೊಡ್ತಾ ಇದ್ದಾರೆ ಸುಮಾರು ಕಡೆ. ಮೀನು ಸಾಕಾಣಿಕೆ ಇದೆ ಹಳ್ಳಿಗಳ ಕಡೆ. ಅದಕ್ಕೋಸ್ಕರ ಡಿ.ಎಂ ಚಾರಿಟಬಲ್ ಟ್ರಸ್ಟ್ ಇದರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇನ್ನೂ ಹೆಚ್ಚು ರೀತಿ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ನನ್ನ ಹೆಸರು ಮಂಜುನಾಥ್ ಓಣಿಕೆರೆ ಅಂತ, ವಲಯ ಅರಣ್ಯಾಧಿಕಾರಿ, ಚಾಮರಾಜನಗರ ವಲಯ. ಡಿ.ಎಂ ಚಾರಿಟಬಲ್ ಟ್ರಸ್ಟ್ ನಿಂದ ಬಹಳ ಉತ್ತಮವಾದಂತಹ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಮಾಡಿದ್ದಾರೆ. ಬಹಳ ಉತ್ತಮವಾಗಿ ಮೂಡಿ ಬಂದಿದೆ. ವಿಶೇಷವಾಗಿ ಮಹಿಳೆಯರಿಗೆ ಬಹಳ ಅನುಕೂಲ ಆಗುವಂತ ಕಾರ್ಯಕ್ರಮ ಇದು. ಈಗಿನ ಕಾಲದಲ್ಲಿ ಏನಂತಂದ್ರೆ ವಿಶೇಷವಾಗಿ ಹೆಣ್ಮಕ್ಳು ಬಹಳ ಇಂಡಿಪೆಂಡೆಂಟ್ ಆಗಿದ್ದಷ್ಟು, ಈ ತರ ಸ್ಕಿಲ್ ಗಳನ್ನು ಕಳ್ಕೊಂಡಷ್ಟು ಅವರಿಗೆ ಸಮುದಾಯದಲ್ಲಿ, ಮನೆಯಲ್ಲಿ ಅಥವಾ ಎಲ್ಲ ಕಡೆದಲ್ಲೂ ಕೂಡ ಅವರಿಗೆ ಹೆಚ್ಚಿನ ಗೌರವ ಸಿಗುತ್ತೆ. ಆದ್ದರಿಂದ ಹೆಚ್ಚಿಗೆ ಮಹಿಳೆಯರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಈ ತರದ ಕಾರ್ಯಕ್ರಮಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಉಚಿತವಾಗಿ ನಡೆಯುವಂತ ಈ ತರದ ಸ್ಕಿಲ್ ಡೆವಲಪ್ಮೆಂಟ್ ಗಳನ್ನ ಕಲ್ತ್ಕೊಂಡು ಸಮುದಾಯದಲ್ಲಿ, ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಪಡ್ಕೋಬೇಕು. ಸ್ವ ಉದ್ಯೋಗ ಮಾಡಬಹುದು, ಆದಾಯ ಪಡ್ಕೋಬಹುದು. ಅದರಿಂದ ನಿಮ್ಮ ಇಡೀ ದಿನದ ದೈನಂದಿನ ಎಲ್ಲಾ ಒಂದು ಕೆಲಸದಲ್ಲಿ ಒಂದಷ್ಟು ಸಮಯ ಮಾಡಿಕೊಂಡು ಈ ತರದ ಹೊಸ ಸ್ಕಿಲ್ಗಳು, ಟೈಲರಿಂಗ್ ಆಗಿರಲಿ, ಕಂಪ್ಯೂಟರ್ ಎಜುಕೇಶನ್ ಆಗಿರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಲಿ, ಬೇರೆ ಹೊಲಿಗೆ ಯಂತ್ರದ ತರಬೇತಿ ಆಗಿರಲಿ, ಈ ತರ ಉಚಿತವಾಗಿ ನೀಡುವಂತ ಸಂಸ್ಥೆಗಳಿಂದ ಪಡೆದುಕೊಂಡ್ಬಿಟ್ಟು ಸಮುದಾಯದಲ್ಲಿ, ಸಮಾಜದಲ್ಲಿ ಇನ್ನೊಂದಷ್ಟು ಹೆಚ್ಚಿಗೆ ನಾವು ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ, ಸಣ್ಣ ಮಟ್ಟದ ಒಂದು ಉದ್ಯೋಗನೂ ಕೂಡ ಪಡೆದುಕೋಬಹುದು. ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನು ಉಪಯೋಗಿಸಬೇಕು ಅಂದ್ಬಿಟ್ಟು ಈ ಸಂಸ್ಥೆಯ ನಿರ್ದೇಶಕರಾದ ಶಿವಕುಮಾರ್ ಬೆಳ್ಳಿತಟ್ಟೆ ಅವರು ಮತ್ತು ಸಂಪೂರ್ಣ ತಂಡಕ್ಕೆ, ಸಂಪೂರ್ಣ ಚಾರಿಟಬಲ್ ಟ್ರಸ್ಟ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ, ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಜಯಶಂಕರ್ ಅಂತ, ಸಂತೆಮರಹಳ್ಳಿ. ಕೌಶಲ್ಯ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ನ ಕಾನೂನು ಸಲಹೆಗಾರ. ಇದನ್ನ ಪ್ರಾರಂಭ ಮಾಡೋದು ಬಡವರಿಗೋಸ್ಕರ, ಬಿಲೋ ದಿ ಪಾವರ್ಟಿ ಲೈನ್, ಅವ್ರಿಗೆ ಸಹಾಯ ಆಗ್ಲಿ. ಈ ಹಳ್ಳಿಗಾಡಿನ ಜನ ತುಂಬಾ ಬಡತನದಲ್ಲಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ. ಉದ್ಯೋಗನ ಎಲ್ಲಿ ಸಿಗುತ್ತೆ, ಏನ್ ಮಾಡಬೇಕು, ಏನೇನ್ ಕೌಶಲ್ಯ ಕಲಿಬೇಕು ಅನ್ನೋದೇ ಗೊತ್ತಿಲ್ಲದೆ ಇರೋರಿಗೆ ಕೌಶಲ್ಯ ಕಲಿಸಿ ಮಾರ್ಗದರ್ಶನ ನೀಡಿ ಅವ್ರಿಗೆ ಉದ್ಯೋಗ ಕೊಡಬೇಕು, ಉದ್ಯೋಗ ಹರ್ಸ್ಕೊಂಡ್ ಬರೋರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಮುಂದಾಲೋಚನೆ ಇಟ್ಕೊಂಡು ಈ ಚಾರಿಟಬಲ್ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿದ್ವಿ. ತುಂಬಾ ಹೆಮ್ಮರವಾಗಿ ಬೆಳೆದಿದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕೌಶಲ್ಯವನ್ನ ಕಲಿಸ್ತಾ ಅವ್ರ ಜೀವನಕ್ಕೊಂದು ಸರ್ಟಿಫಿಕೇಟ್ ಕೊಟ್ಟು ಮಾರ್ಗದರ್ಶನ ನೀಡಿ ಎಲ್ಲ ಕೂಡ ಚಾರಿಟಬಲ್ ಟ್ರಸ್ಟ್ ಇಂದಾನೆ ಮಾಡ್ತಾ ಇದೀವಿ. ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸೋ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಲಕ್ಷಾಂತರ ಜನರಿಗೆ ಅನುಕೂಲ ಆಗ್ತಾ ಇದೆ, ನೆರಳಾಗ್ತಾ ಇದೆ. ಹೊಲಿಗೆ ತರಬೇತಿ ಇದೆ, ಕಂಪ್ಯೂಟರ್ ತರಬೇತಿ ಇದೆ, ಮೇಕಪ್ ಏನೋ ಮಾಡ್ತಾರಲ್ಲ ಅದಿದೆ. ಸಂಸ್ಥೆನೇ ಡೆವಲಪ್ ಮಾಡ್ಬಿಟ್ರೆ ಹಲವಾರು ವಿಂಗ್ಗಳು ಇಲ್ಲಿ ಕೆಲಸ ಮಾಡಿದ್ರೆ ಟ್ರೈನಿಂಗ್ ಕೌಶಲ್ಯ ಕಲಿಸ್ತಾರೆ. ಹಳ್ಳಿ ಬಿಟ್ಟು ಸಿಟಿಗಳಿಗೆ ಹೊರಟೋಗ್ಬೋದು ಆರಾಮ್ಸೆ. ಸಿಟಿನಲ್ಲಿ ಹೋಗಿ ಉದ್ಯೋಗ ಖಂಡಿತ ಸಿಗುತ್ತೆ. ಅಲ್ಲೇನೋ ಬ್ಯೂಟಿಷಿಯನ್ ಕೆಲಸ ಮಾಡ್ತೀನಿ ಅಂದ್ರೆ ಕರೆದು ಕೊಡ್ತಾರೆ. ಯಾಕಂದ್ರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಅವ್ರಿಗೂ ಅಲ್ಲಿ ಕೆಲಸ ಮಾಡೋಕ್ಕೆ ಲೇಬರ್ ಇರಲ್ಲ. ಬ್ಯೂಟಿಷಿಯನ್ ಸರ್ಟಿಫಿಕೇಟ್ ಇದೆ ಅಂದ್ರೆ ಬನ್ನಿ ನಮ್ಮಲ್ಲಿ ಕೆಲಸ ಮಾಡಿ ಸಂಬಳ ಕೊಡ್ತೀವಿ ಅಂತಾರೆ. ನನಗೆ ಕಂಪ್ಯೂಟರ್ ಟ್ರೈನಿಂಗ್ ಆಗಿದೆ, ಓಕೆ ಇಟ್ಸ್ ಆಲ್ ರೈಟ್, ಬನ್ನಿ ನಾವು ಸಂಬಳ ಕೊಡ್ತೀವಿ, ನಮ್ಮಲ್ಲಿ ಕೆಲಸ. ಉದ್ಯೋಗ ಅರ್ಸ್ತಾ ಯಾವ್ದಾದ್ರು ಸ್ಟೇಟ್ ಕೊಟ್ಟೋಗ್ಬೋದು. ನಾಟ್ ಓನ್ಲಿ ಬೆಂಗಳೂರು, ನಾಟ್ ಓನ್ಲಿ ಕರ್ನಾಟಕ, ವೆಸ್ಟ್ ಬೆಂಗಾಳ, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಹೋಯ್ತಾ ಇರ್ಬೋದು. ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರೇ ನಿಮ್ಮನ್ನ, ನೆಸೆಸರಿ ಇದೆ ನೀವು ಬನ್ನಿ ಅಂತ ಹೇಳಿ. ಡಿ.ಎಂ ಚಾರಿಟಬಲ್ ಟ್ರಸ್ಟ್ ಏನಿದೆ ಅದು ಇನ್ನೂ ಹಲವಾರು ಕೌಶಲ್ಯಗಳನ್ನ ಕಲಿಸ್ತಕ್ಕಂಥ ಎಮ್ಮರವಾಗಿ ಬೆಳೀಲಿ ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ.
ವರ್ಗದವರ ಪರಿಶಿಷ್ಟ ಜಾತಿಗಳ ಮತ್ತು ಮೇಲ್ವರ್ಗದ ಜನಾಂಗಕ್ಕಾಗಿ ಅವರ ಔನ್ನತ್ಯಕ್ಕಾಗಿ ಸಾಕಷ್ಟು ಶ್ರಮವಹಿಸಿದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಈ ದಿಸೆಯಲ್ಲಿ ಅದು ಉಚಿತವಾಗಿ ಅನೇಕ ತರಬೇತಿಗಳನ್ನು ಕೊಡುವ ಮೂಲಕ ಇಲ್ಲಿನ ಯುವಕರಿಗೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ದಿಸೆಯಲ್ಲಿ ಇವತ್ತು ಚಾರಿಟಬಲ್ ಟ್ರಸ್ಟ್ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಕಾರ್ಯಕ್ರಮದ ಆರಂಭಕ್ಕೆ ಹೊಲಿಗೆ ತರಬೇತಿದಾರರಾಗಿರ್ತಕ್ಕಂತಹ ರಶ್ಮಿರವರು ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕರುಣಾ ಸಾಗರ ಕರಿವದನ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮದಿ ಪೂಜಿತ ಸರ್ವೋತ್ತಮ ತೇ ನಮೋ ನಮೋ ಸಕಲ ವಿದ್ಯಾ ಆದಿ ಪೂಜಿತ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ವಿಘ್ನ ವಿನಾಶಕನನ್ನ ನೆನೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಾಮರಾಜನಗರ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ಡಿಎಂ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ತಮಸೋಮ ಜ್ಯೋತಿರ್ಗಮಯ ಎನ್ನುವಾಗೆ ಕತ್ತಲಿನಿಂದ ಬೆಳಕಿನಡೆಗೆ ನಡೆಸುವಂತಹ ಇಂತಹದೊಂದು ಪ್ರಕ್ರಿಯೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ಟಂತಹ ಚಾಮರಾಜನಗರ ದಕ್ಷ ಅಧಿಕಾರಿಗಳಾಗಿರತಕ್ಕಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಡಿಎಂ ಚಾರಿಟಬಲ್ ಟ್ರಸ್ಟ್ ನಮ್ಮ ಸಂಸ್ಥೆಯ ಸಂಕ್ಷಿಪ್ತ ಮಾಹಿತಿ ಹೀಗಿದೆ. ಇದು ಕಳೆದ 8 ವರ್ಷಗಳಿಂದ ಚಾಮರಾಜನಗರ ಜಿಲ್ಲೆಯ ಹಿಂದುಳಿದ ಗ್ರಾಮಗಳು, ಅದರಲ್ಲೂ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಹಾಗೂ ಹಿಂದುಳಿದ ವರ್ಗ ಮತ್ತು ಮೇಲ್ವರ್ಗದ ಜನಾಂಗಗಳ ಬಡವರನ್ನು ಹುಡುಕಿ ಅವರಿಗೆ ಸರ್ಕಾರದ ಸವಲತ್ತುಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿದೆ. ಇದಕ್ಕಾಗಿ ಆ ಸಮುದಾಯಗಳಲ್ಲಿ ಇರುವ ಯುವಕ ಯುವತಿಯರು ನಿರುದ್ಯೋಗಗಳಲ್ಲಿ ಜಾಗೃತಿ ಮೂಡಿಸುವುದು, ಆನ್ಲೈನ್ ಅರ್ಜಿಗಳನ್ನು ಹಾಕುವುದನ್ನು ಕಲಿಸುವುದು, ಯೋಜನೆಗಳ ಬಗ್ಗೆ ಮಾರ್ಗದರ್ಶನ ನೀಡುವ ಮೂಲಕ ಸಹಾಯ ಮಾಡುವ ಕೆಲಸಗಳನ್ನು ನಡೆಸುತ್ತಿದೆ. ಜಿಲ್ಲೆ ಹಾಗೂ ಸುತ್ತಮುತ್ತಲ ದಾನಿಗಳು, ಅಧಿಕಾರಿಗಳು, ಗೆಳೆಯರ ಸಹಾಯ ಸಹಯೋಗದೊಂದಿಗೆ ಈ ಭಾಗದ ಬಡ ಮಕ್ಕಳಿಗೆ ಕೌಶಲ್ಯ ಕಲಿಸುವುದು, ಅವರಿಗೆ ಉದ್ಯೋಗ ಕೊಡಿಸುವುದು ಈ ಸಂಸ್ಥೆಯ ಮೂಲಧೇಯಾಗಿದೆ. ಈ ಜಿಲ್ಲೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿದೆ. ಇದು ಸಂತೋಷದ ವಿಷಯ. ಅವರಲ್ಲಿ 60% ವರೆಗೆ ನಿರುದ್ಯೋಗ ಯುವಕರು ಇದ್ದಾರೆ. ಇದರಲ್ಲಿ ಸುಮಾರು 25% 30 ಮಂದಿ ಅರ್ಧ ಕಲಿತವರು, ಅಂದರೆ SLC ಅಥವಾ PUC ಅಥವಾ ಪದವಿಯ ಪೂರ್ಣ ಇಂಥವರಿಗೆ ಸಕಾಲಕ್ಕೆ ಮಾರ್ಗದರ್ಶನ ಅಥವಾ ನೌಕರಿ ಅಥವಾ ಉನ್ನತ ಶಿಕ್ಷಣ ಸಿಗದಿದ್ದರೆ ಇವರು ಅನ್ಯ ದಾರಿಗಳತ್ತ ಆಕರ್ಷಿತರಾಗುವ ಸಾಧ್ಯತೆ ಇದೆ. ಇದನ್ನು ಮನಗಂಡು ಡಿಎಂ ಚಾರಿಟಬಲ್ ಟ್ರಸ್ಟ್ ನಿರುದ್ಯೋಗಿ ಯುವಕ ಯುವತಿಯರ ಉಚಿತವಾಗಿ ಕಂಪ್ಯೂಟರ್ ತರಬೇತಿ, ಇಂಟರ್ನೆಟ್ ತರಬೇತಿ ಹಾಗೂ ಆನ್ಲೈನ್ ಅರ್ಜಿಗಳನ್ನು ಹಾಕುವ ತರಬೇತಿ ನೀಡುತ್ತಾ ಬಂದಿದೆ. ಇದರ ಜೊತೆಗೆ
ಕೂಲಿ ಅವಲಂಬಿಸುವ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ತಿಳಿದು ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಮತ್ತು ಅವರಿಗೆ ಸರ್ಕಾರದಿಂದ ಸಹಾಯಧನ ಕೊಡಿಸುವ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದು ಈಗ ಅದರಲ್ಲೂ ನಮ್ಮ ಸಂಸ್ಥೆ ಯಶಸ್ಸು ಕಂಡಿದೆ. ಬಿಡುವಿನ ಸಮಯದಲ್ಲಿ ಮಕ್ಕಳ ಕೌಶಲ್ಯ ವೃದ್ಧಿಸುವ ನಿಟ್ಟಿನಲ್ಲಿ ಬೇಸಿಗೆ ಶಿಬಿರ ಮತ್ತು ದಸರಾ ಮಕ್ಕಳ ಶಿಬಿರಗಳನ್ನು ನಡೆಸುತ್ತಾ ಅವರಿಗೆ ಕಂಪ್ಯೂಟರ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ತರಬೇತಿ ಹಾಗೂ ಮಾತನಾಡುವ ಕಲೆ, ನಾಯಕತ್ವ ಗುಣ ವೃದ್ಧಿಸುವ ತರಬೇತಿಗಳು ಮತ್ತು ವಿಜ್ಞಾನ ಗಣಿತ ಕುರಿತು ಅರಿವಿನ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಇದಲ್ಲದೆ ನಮ್ಮ ಸಂಸ್ಥೆ ಸರ್ಕಾರದ ಇಲಾಖೆಗಳಲ್ಲಿ ಸಿಗುವ ಕೌಶಲ್ಯ ತರಬೇತಿಗಳು ಮತ್ತು ಸೌಲಭ್ಯಗಳು, ಅದರಿಂದ ಜನ ಹೇಗೆ ಪ್ರಯೋಜನ ಪಡೆಯಬೇಕು ಎನ್ನುವ ವಿಷಯಗಳನ್ನು ಕುರಿತು ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆಸಿ ಅರಿವು ಕಾರ್ಯಕ್ರಮಗಳನ್ನು ಕೂಡ ನಡೆಸುತ್ತಾ ಬಂದಿದೆ. ಹೀಗೆ ನಮ್ಮ ಸಂಸ್ಥೆ ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರದ ಉನ್ನತ ಅಧಿಕಾರಿಗಳನ್ನು ಕರೆಸಿ ಅವರಿಂದ ಸ್ಫೂರ್ತಿದಾಯಕಗಳನ್ನು ಆಡಿಸಿ ಮಕ್ಕಳಲ್ಲಿ ಉದ್ಯೋಗ ಮತ್ತು ಕೌಶಲ್ಯದ ಬಗ್ಗೆ ಉತ್ತೇಜನ ಮೂಡಿಸುವ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಹೀಗೆ ನಿಮ್ಮ ಉತ್ತೇಜನ ಮುಂದುವರೆದರೆ ಸಂಸ್ಥೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸಿ ಉನ್ನತ ಮಟ್ಟಕ್ಕೆ ಹೋಗುವ ಮೂಲಕ ಜಿಲ್ಲೆ ಇನ್ನೂ ಅನೇಕ ಬಡ ಮಕ್ಕಳಿಗೆ ಹಾಗೂ ಯುವಕ ಯುವತಿಯರಿಗೆ ಹೆಚ್ಚಿನ ನೆರವು ಸೌಲಭ್ಯಗಳನ್ನು ಒದಗಿಸುವ ಕೆಲಸಕ್ಕೆ ಅನುಕೂಲವಾಗುತ್ತದೆ. ಡಿಎಂ ಚಾರಿಟಬಲ್ ಟ್ರಸ್ಟ್ ಇದುವರೆಗೂ ಸುಮಾರು 3,500ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿಗಳನ್ನು ನೀಡಿದೆ. ಅವರಲ್ಲಿ ಸುಮಾರು 200ಕ್ಕೂ ಯುವಕ ಯುವತಿಯರು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದಿದ್ದಾರೆ. ಇದೇ ರೀತಿ ಈ ತನಕ 500ಕ್ಕೂ ಹೆಚ್ಚು ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ ನೀಡಲಾಗಿದ್ದು ಅವರೆಲ್ಲ ಬಹುತೇಕ ಮಹಿಳೆಯರಿಗೆ ಸರ್ಕಾರದಿಂದ ಹೊಲಿಗೆ ತರಬೇತಿ ಯಂತ್ರಗಳು ಸೇರಿದಂತೆ ವಿವಿಧ ನೆರವುಗಳನ್ನು ಒದಗಿಸಲಾಗಿದೆ. ನಿರುದ್ಯೋಗಿ ಯುವತಿಯರನ್ನು ಗಮನದಲ್ಲಿಟ್ಟುಕೊಂಡು ನಡೆಸಲಾಗುತ್ತಿರುವ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿಯಲ್ಲಿ 75ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಸಾಲ ಸೌಲಭ್ಯ ಮತ್ತು ಇತರ ಸೌಲಭ್ಯಗಳನ್ನು, ಸರ್ಕಾರಿ ಸೌಲಭ್ಯಗಳನ್ನು ಸಿಗುವಂತೆ ಮಾಡಲಾಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಯಾರಾಗುವ ಆಕಾಂಕ್ಷಿಗಳಿಗೆ ಉಚಿತ ತರಬೇತಿ ನೀಡಬೇಕೆನ್ನುವ ನಿಟ್ಟಿನಲ್ಲಿ ಸಂಸ್ಥೆ ಚಿಂತನೆ ನಡೆಸುತ್ತಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಯೋವೃದ್ಧಾಗುವವರೆಗೂ ಕೂಡ ಕಲಿಬಹುದು. ಅದಕ್ಕೆ ತೃಪ್ತಿನೇ ಇರೋದಿಲ್ಲ, ಕಲಿಯುವ ಮನಸ್ಸಿದ್ರೆ. ಆ ದಿಸೆಯಲ್ಲಿ ಇವತ್ತು ಚಾಮರಾಜನಗರದ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುತ್ತುರಾಜ್ ಸರ್ ಅವರು, ನಿಮಗೆ ಒಂದು ವಿಚಾರ ಏನಂದ್ರೆ, ಈ ವಿದ್ಯಾರ್ಥಿಗಳೇ, ನಾನು SLC PUC ಅಥವಾ ಡಿಗ್ರಿ ಮತ್ತೊಂದನ್ನು ಓದ್ಬಿಟ್ರೆ ನಿಮ್ಗೆ ಏನಿಸ್ಬಿಡುತ್ತೆ ಅಂದ್ರೆ, ನನ್ನ ಓದ್ ಮುಗೀತು, ನಂದೆಲ್ಲ ಆಯ್ತು, ನಾನು ಏನೋ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದೇನೆ ಅನ್ನೋ ಭಾವನೆ ಉಟ್ಕೊಂಡ್ಬಿಡುತ್ತೆ. ಇವತ್ತಿಗೂ ಕೂಡ ಮುತ್ತುರಾಜ್ ಸರ್ ಅವರು ಕೈ ತುಂಬಾ ಸಂಬಳ ತಗೋತಾ ಇದ್ರು, ಒಂದು ಒಳ್ಳೆ ಅಧಿಕಾರದಲ್ಲಿ ಇದ್ರು ಕೂಡ ಇನ್ನು ಓದ್ತಿದ್ದಾರೆ. ದೊಡ್ಡ ಚಪ್ಪಾಳೆ ಹೊಡಿರಿ. ಅವರು ಈಗ ಡಾಕ್ಟರೇಟ್ ಮಾಡ್ಲಿಕ್ಕೋಸ್ಕರವಾಗಿ ಅವರು ಇವತ್ತು ಕೂಡ ಸ್ಟಡಿ ಮಾಡ್ತಿದ್ದಾರೆ. ಹಾಗಾಗಿ ಅದರ ಮೂಲಕ ಇವತ್ತು ಕೂಡ ಅಷ್ಟರ ಮಟ್ಟಿಗೆ ಈ ಸೊಸೈಟಿಯನ್ನ ಅತ್ಯಂತ ಜೋಪಾನವಾಗಿ ಕಾಯುವಂತಹ ಕೆಲಸವನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅಂತ ಒಬ್ಬ ಅಧಿಕಾರಿಗಳು ಚಾಮರಾಜನಗರ ಜಿಲ್ಲೆಗೆ ಬಂದಿರತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಅಂತ ಅನ್ನಿಸ್ತಾ ಈಗ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಈ ದಿನ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅಧಿಕಾರಿಗಳೇ ಮತ್ತು ಗಣ್ಯರೇ, ವೇದಿಕೆ ಮುಂಭಾಗ ಉಪಸ್ಥಿತರಿರುವಂತಹ ಎಲ್ಲ ಶಿಬಿರಾರ್ಥಿಗಳೇ, ಶಿವಕುಮಾರ್ ಬೆಳ್ಳಿತಟ್ಟೆಯವರು ಅವ್ರದ್ದು ಡಿಎಂ ಚಾರಿಟಬಲ್ ಟ್ರಸ್ಟ್ ಬಗ್ಗೆ ಸುಮಾರು ನನಗೆ ಬೆಂಗಳೂರಲ್ಲಿದ್ದಾಗ ಮತ್ತೆ ಸುಮಾರು ಸರಿ ಹೇಳಿದ್ದಾರೆ. ಮತ್ತೆ ಇವತ್ತು ಕೂಡ ನಾನು ನೋಡಿದೆ, ಇದು ಟ್ರಸ್ಟ್ ಅತ್ಯುತ್ತಮವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ತಾವೆಲ್ಲ ಗ್ರಾಮೀಣ ಪ್ರದೇಶ ಅಂದ್ರೆ ಹಿಂದುಳಿದಿರೋ ಪ್ರದೇಶ ಅಂತ, ಈಗ ಸಿಟಿ ಕಂಪೇರ್ ಮಾಡಿದ್ರೆ ಗ್ರಾಮೀಣ ಪ್ರದೇಶ ಅಂದ್ರೆ ಹಿಂದುಳಿದ ಪ್ರದೇಶ ಅಂತ ಹೇಳಿ. ಗ್ರಾಮೀಣದಲ್ಲೂ ಮಹಿಳೆಯರು ಅಂದ್ರೆ ಇನ್ನೂ ಸ್ವಲ್ಪ ಅದಕ್ಕಿಂತ ಹೆಚ್ಚು ಅಂದ್ರೆ ಕಂಪ್ಯಾರಿಟಿವ್ಲಿ, ಈಗ ಎಜುಕೇಶನ್ ಇರ್ಬೋದು, ಇವೆಲ್ಲ ನಾವು ಸ್ಟಾಟಿಕ್ಸ್ ಎಲ್ಲ ತಗೊಂಡಾಗ ಕಂಪ್ಯಾರಿಟಿವ್ಲಿ ಮಹಿಳೆಯರು ಮಕ್ಕಳು ಬೇರೆ ಮುಂದೆ ಬರಲ್ಲ, ಅವ್ರಿಗಿಂತ ಸ್ವಲ್ಪ ಹಿಂದೆ ಉಳಿದಿರೋ ರೀತಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಇದೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರನ್ನ ಗುರುತಿಸಿ, ಆಗ್ಲೇ ಹೇಳಿದ್ರು, ಎಲ್ಲರೂ ಹೇಳ್ತಾ ಇದ್ರು, ಉದ್ಯೋಗ, ಸರ್ಕಾರಿ ಉದ್ಯೋಗ ಎಲ್ಲರಿಗೂ ಸರ್ಕಾರ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಕು. ಅದಾಗ್ಲಿಲ್ಲ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಸ್ವ ಉದ್ಯೋಗನ ನಾವು ಕಂಡುಕೊಳ್ಳೇಬೇಕಾಗತ್ತೆ, ಜೀವನ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಈ ಚಾರಿಟಬಲ್ ಟ್ರಸ್ಟ್ ಈ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸ್ವ ಉದ್ಯೋಗನ ಅದು ಮಹಿಳೆಯರು ಕಂಡುಕೋಬೇಕು, ಆ ರೀತಿಯಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡಿದೆ. ಈ ದಿನ ಹೊಲಿಗೆ ಯಂತ್ರ ಬಗ್ಗೆ ತರಬೇತಿ ಕಾರ್ಯಕ್ರಮನ ಮಾಡಿ ತಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ನಾನು ತಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಟಿಫಿಕೇಟ್ ಸಿಕ್ತು, ನೀವು ಏನೋ ಒಂದು ಬಂದಿನ ಕೋರ್ಸ್ ಮಾಡಿದೀರಾ,
ಓಲಿ ನಿಮಗೆ ಒಂದು ಟೈಲರಿಂಗ್ ಮೆಷಿನ್ ಕೂಡ ಸಿಕ್ಕುತ್ತೆ, ಅಷ್ಟಕ್ಕೆ ನಿಮ್ಮ ಜೀವನ ಆಗುತ್ತೆ ಅಂತ ತಿಳ್ಕೊಬೇಡಿ. ಯಾಕೆಂದ್ರೆ ಎಲ್ಲದಕ್ಕೂ ಕೌಶಲ್ಯ ಅಭಿವೃದ್ಧಿ ಅಂತ ಅಲ್ಲಿದೆ ನೋಡಿ. ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇರಲೇಬೇಕು. ಆಕ್ಚುಲಿ ಯಾರಿಗೆ ಸ್ಕಿಲ್ ಇಲ್ಲ ಅಂದ್ರೆ ನಿಮ್ಗೆ ಏನಿದ್ರು ಉಪಯೋಗ ಇಲ್ಲ. ಉದಾಹರಣೆಗೆ ನಾನು ಇವಾಗ ದೀಪ ಹಚ್ಬೇಕಾದ್ರೆ ನೀವೆಲ್ಲ ನೋಡಿದ್ರಿ, ದೀಪ ತುಂಬಾ ಎಣ್ಣೆ ಇತ್ತು, ದೀಪ ತುಂಬಾ ಬತ್ತಿ ಇಷ್ಟು ದೊಡ್ಡದ ಬತ್ತಿ ಇತ್ತು, ಹತ್ತಾ ಇಲ್ಲ. ಅದು ಕಾರಣ ಏನಂದ್ರೆ ಅದ್ರಲ್ಲಿ ಸ್ಕಿಲ್ ಇಲ್ಲ, ಯಾವ ತರ ಹತ್ತಿಸ್ಬೇಕು ಅಂತ ಶಾರ್ಪನ್ ಮಾಡಬೇಕು. ಅದು ಮಿನಿಮಮ್ ನಾಲೆಡ್ಜ್. ಅದು ಯಾವುದೇ ನೀವು ಬತ್ತಿ ಇಷ್ಟು ದೊಡ್ಡದಾಕಿದ್ರೆ ಹತ್ತಲ್ಲ, ತಿನ್ ಮಾಡ್ಬೇಕು, ಚೂಪ್ ಮಾಡಬೇಕು, ಅದನ್ನ ಡ್ರೈ ಮಾಡ್ಬಿಟ್ಟು ಹತ್ಬೇಕು. ಬೆಂಕಿ ಯಾವತ್ತೂ ವೆಟ್ಟಲ್ಲಿ ಹತ್ತಲ್ಲ. ವೆಟ್ಟಿದ್ರೆ ಅಂದ್ರೆ ತೇವ ಇದ್ರೆ ಇದಿದ್ರೆ ಎಣ್ಣೆ ನಿಲ್ದ ಬಂತಿದ್ದಲ್ಲ, ದಟ್ ಈಸ್ ಕಾಲ್ಡ್ ಸ್ಕಿಲ್. ಅದು ದೀಪ ತುಂಬಾ ಎಣ್ಣೆ ಇದೆ, ದೊಡ್ಡ ಬತ್ತಿ ಇದೆ, ದೊಡ್ಡ ದೀಪ ಇದೆ, ಮ್ಯಾಚ್ ಬಾಕ್ಸ್ ಎಲ್ಲ ಇದು ಹತ್ತುತ್ತಾ ಇಲ್ಲ. ನಿಮ್ಗೆ ಎಲ್ಲ ಇದೆ, ಮೆಷಿನ್ ಇದೆ, ಸರ್ಟಿಫಿಕೇಟ್ ಇದೆ, ಎಲ್ಲವೂ ಇದೆ, ಬಟ್ಟೆ ಇದೆ, ಎಲ್ಲ ಇದೆ, ಆದ್ರೂ ನೀವು ಸಕ್ಸಸ್ ಆಗ್ತಿಲ್ಲ. ಕಾರಣ ಸ್ಕಿಲ್ ಇರಲ್ಲ ನಿಮಗೆ. ಉದಾಹರಣೆಗೆ ನಾನು ಒಬ್ಬ ವ್ಯಕ್ತಿದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೈಸೂರು DCP ಲಾಂಡ್ ಆರ್ಡರ್ ಇದ್ದಾಗ ಒಬ್ಬ KRS ಇಂದ ಒಬ್ಬ ವ್ಯಕ್ತಿ ಬಂದಿದ್ದ. ಅವ್ರೇನು ಎತ್ತಿನ ಗಾಡಿ ಓಟ ಸ್ಪರ್ಧೆಗೆ ಪರ್ಮಿಷನ್ ಕೇಳಲಿಕ್ಕೆ ಬಂದಿದ್ದ. ಒಂದು 7-8 ಜನ ಬಂದಿದ್ರು ಹಳ್ಳಿಯಿಂದ, KRS ಇಂದ. ಒಬ್ಬ ಮಾತ್ರ ಚೆನ್ನಾಗಿ ಡ್ರೆಸ್, ಶರ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲಪ್ಪ ಶರ್ಟ್ ಏನ್ ರೆಡಿ ಬೇಡ ಅಂದ್ರೆ, ಇಲ್ಲ ಸರ್ ಸ್ಟಿಚ್ಡ್ ಅಂತ ಹೇಳ್ದ. ಎಲ್ಲಿ ಅಂತ, ನಮ್ಮ KRS ಅಲ್ಲಿ ಒಬ್ಬ ಕುಮಾರ್ ಅಂತ ಇದ್ದಾನೆ ಸರ್, ಅವನೇ ಮಾಡ್ತಾನೆ, ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದಾನೆ, ಗಂಡ ಹೆಂಡತಿ ಕೆಲಸ ಮಾಡ್ತಾರೆ ಅಂತ. ಚೆನ್ನಾಗಿ ಹೊಲಿದಲ್ಲ, ಕರ್ಕೊಂಬನ್ನಿ ಅಂದ್ಬಿಟ್ಟು ಅವ್ನಿಗೆ ಫೋನ್ ಮಾಡ್ಬಿಟ್ಟು ನಮ್ಮ ಆಫೀಸ್ ನೆಕ್ಸ್ಟ್ ಡೇ ಬಂದ. ಅವತ್ತು ನಾನು ಸಿಕ್ಕಿಲ್ಲ ಪಾಪ, ಅವ್ನಿಗೆ ಎಷ್ಟು 2-3 ದಿನ ಕಾಯ್ಕೊಂಡಿದ್ದೆ ನನಗೆ. ಆಮೇಲೆ ನಂತರ ನಾನೊಂದು ಬಟ್ಟೆ ತಗೊಡ್ತೀನಿ ಹೊಲಿತೀಯ ಅಂತ ಹೇಳಿದೆ. ಅದು ಮಫ್ತಿ ಅಂದ್ರೆ ಯೂನಿಫಾರ್ಮ್ ಅಲ್ಲ, ಬಟ್ಟೆ ತಗೊಂಡೋದ ಸ್ಟಿಚ್ ತುಂಬಾ ಪರ್ಫೆಕ್ಟ್ ಆಗಿ ತುಂಬಾ ಇಷ್ಟ ಆಯ್ತು ನನಗೆ. ಒಂದು ಕೆಲಸ ಮಾಡಿ ಯೂನಿಫಾರ್ಮ್ ಹೊಲಿತೀಯ ಅಂತ ಕೇಳಿದೆ ಅವನಿಗೆ. ಇಲ್ಲ ಸರ್ ನನಗೆಲ್ಲ ಗೊತ್ತಿಲ್ಲ ಅಂತ. ಟ್ರೈ ಮಾಡು, ಪ್ರಯತ್ನ ಮಾಡು, ನಂದೇ ಒಂದು ಯೂನಿಫಾರ್ಮ್ ಕೊಡ್ತೀನಿ ಅಂತ. ನಾವು ಬೆಳಗಾಮಲ್ಲಿ ಬಟ್ಟೆ ಹೊಲಿಸ್ತಾ ಇದ್ವಿ. ಬೆಳಗಾಂ ಯೂನಿಫಾರ್ಮ್, ಬೆಳಗಾಂ ಇಲ್ಲಾಂದ್ರೆ ಬೆಂಗಳೂರು. ಯೂನಿಫಾರ್ಮ್ ಸ್ಟಿಚಿಂಗ್ ಎಲ್ಲರಿಗೂ ಬರಲ್ಲ, ಅದು ತುಂಬಾ ಸ್ಕಿಲ್ ಬೇಕು. ಅದಕ್ಕೆ ಸ್ಕಿಲ್ಗೆ ಹೇಳ್ತೀನಿ, ನಾನು ಸ್ಕಿಲ್ಗೋಸ್ಕರ ಹೇಳ್ತಾ ಇರೋದು. ಅವನು ಆಯ್ತು ಸರ್ ಕೊಡಿ, ಒಂದು ಹಳೇದೊಂದು ಯೂನಿಫಾರ್ಮ್ ಕೊಟ್ಟೆ. ಯಾವುದೋ ಸುಮ್ಮನೆ ತುಂಬಾ ಕಾಸ್ಟ್ಲಿ ಇದೆಲ್ಲ, ತುಂಬಾ ಚೀಪ್ ಆಗಿರೋದೊಂದು ತಗೊಟ್ಟೆ ಬಟ್ಟೆನ. ಆಯ್ತು ವೇಸ್ಟ್ ಆದ್ರೂ ಪರವಾಗಿಲ್ಲ, ಟ್ರೈ ಮಾಡು ನೋಡೋಣ, ಒಳ್ಳೆ ಸ್ಕಿಲ್ ಇದೆ ನಿನಗೆ ಅಂತ. ಅವನು ನೋಡಿ ಒಂದು 15 ದಿನ ತಗೊಂಡ. ಅವನು ಹೆಂಡತಿ ಬಂದು ನಮ್ಮ ಮನೆಗೆ ಯೂನಿಫಾರ್ಮ್ ಹಾಕಿ ನೋಡಿದೆ, ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಕರೆಕ್ಷನ್ಸ್ ಇತ್ತು, ಈ ಕರೆಕ್ಷನ್ ಮಾಡ್ಕೊಬಾ ಅಂತ ಹೇಳಿದೆ. ಕರೆಕ್ಷನ್ ಮಾಡ್ಕೊಂಡು ಬಂದ. ಚೆನ್ನಾಗಿರೋದೊಂದು ಬಟ್ಟೆ ಕೊಡಿಸ್ತೀನಿ ಹೊಲ್ಕೊಬಾ ಅಂತ ಹೇಳಿದೆ. ಚೆನ್ನಾಗಿರೋದೊಂದು ಕೊಡಿಸ್ದೆ, ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡು ಬಂದ. ಮತ್ತೆ ಅವನಿಗೆ ನೋಡಿ ನಾನು ನಮ್ದು ಕ್ರೈಮ್ ಮೀಟಿಂಗ್ ಅಲ್ಲಿ ಸುಮಾರು ಒಂದು 150-200 ಜನ ಆಫೀಸರ್ಸ್, DCPಗಳು, ಇನ್ಸ್ಪೆಕ್ಟರ್ ಮತ್ತೆ ACPs ಎಲ್ಲ ಇದ್ರು. ಮೀಟಿಂಗ್ ದಿನ ಕರೆದ್ಬಿಟ್ಟು ನೋಡಿ, ನಾನು ಯೂನಿಫಾರ್ಮ್ ಹಾಕೊಂಡಿದ್ದೆ ಅವತ್ತು, ಅದನ್ನ ಹಾಕೊಂಡು ಹೋಗಿದೆ. ಈ ಯೂನಿಫಾರ್ಮ್ ಹೊಲ್ದಿರೋ ಇವನೇನೆ KRS ಒಬ್ಬ ಒಂದು ಯಾವ್ದೋ ಹಳ್ಳಿನಲ್ಲಿ ಇದ್ದಾನೆ, ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದಾನೆ, ಅವನು ತುಂಬಾ ಸ್ಕಿಲ್ ಇದೆ ಅವನಿಗೆ, ಎಲ್ಲಾದ್ರೂ ನೋಡಿ ಒಂದು ಕೊಡಿ ಅಂತ ಹೇಳಿ. ಅವ್ನಿಗೆ ಭಯ ಆಯ್ತು. ಇಲ್ಲ ಸರ್ ಆಫೀಸರ್ಸ್ ಎಲ್ಲ ಬಟ್ಟೆ ನಾನು ತಪ್ಪಾಗಬಾರ್ದು, ನಿನ್ಗೆ ಏಕಾಗ್ರತೆ ಇದೆ ಚೆನ್ನಾಗಿ, ಮತ್ತೆ ಸ್ಕಿಲ್ ಕೂಡ ಇದೆ, ಪ್ರಯತ್ನ ಮಾಡು ಅಂತ ಹೇಳಿ ಒಂದು 4-5 ಜನ ಆಫೀಸರ್ಸ್ ಹೊಲ್ಕೊಟ್ಟ ಅವನ ಬಟ್ಟೆನ. ಇವತ್ತು ನಾನು ಹಾಕಿರೋ ಯೂನಿಫಾರ್ಮ್ ಕೂಡ ಅವನೇ ಹೊಲ್ದಿರೋ ಬಟ್ಟೆನೇ. ಆಕ್ಚುಲಿ ಅವನು ಎಷ್ಟು ಬ್ಯುಸಿ ಇದ್ದಾನೆ ಅಂದ್ರೆ, ಅಲ್ಲಿಂದ ಶಿಫ್ಟ್ ಮಾಡ್ತಿದ್ದಾನೆ ಮೈಸೂರಿಗೆ. ತಿಂಗಳಿಗೆ ಒಂದು 5-6 ಜನ ಇಟ್ಕೊಂಡಿದ್ದಾನೆ ಕೆಲಸಕ್ಕೆ. ಅವನು ಹೆಂಡತಿ ಕೆಲಸ ಮಾಡ್ತಾರೆ. ಮತ್ತೆ 2-2 ಲಕ್ಷ ರೂಪಾಯಿ ಮಿನಿಮಮ್ ಸಂಪಾದನೆ ಮಾಡ್ತಾನೆ ತಿಂಗಳಿಗೆ. ಅಂದ್ರೆ ಕಾರಣ ಏನಂದ್ರೆ ಅವನಿಗೆ ಸ್ಕಿಲ್, ಪ್ರತಿಭೆ ನೋಡಿ ಯಾವುದೇ ಮೂಲಲ್ಲಿದ್ರೆ ಯಾರಾದ್ರೂ ಗುರುತಿಸ್ತಾರೆ. ಪ್ರತಿಭೆನ ಯಾರಾದ್ರೂ ಗುರುತಿಸ್ಬೇಕು. ನಿಮ್ಗೆ ಏನು ಇಲ್ಲ, ನನ್ನ ಹತ್ರ ದೊಡ್ಡ ಮೆಷಿನ್ ಇದೆ, 20 ಜನ ಇಟ್ಕೊಂಡಿದ್ದೀನಿ, ಬಟ್ಟೆ ಹೊಲಿತಾ ಇದ್ದೀನಿ, ಯಾರು ಬರಲ್ಲ ಅಂದ್ರೆ ಯಾರು ಬರಲ್ಲ. ಸ್ಕಿಲ್ ಇರಬೇಕು. ಎಲ್ಲಿವರೆಗೆ ನಿಮ್ಗೆ ಕೌಶಲ್ಯಾಭಿವೃದ್ಧಿ ಇರಲ್ಲ, ನಾನು ದೀಪದ್ದು ಹೇಳಿದೆ, ಇದೊಂದು ಹೇಳಿದೆ, ಅಲ್ಲಿವರೆಗೆ ಯಾರೂ ನಿಮ್ಮನ್ನ ಬಂದು ಗುರುತಿಸಲ್ಲ. ನಿಮ್ಮ ಪ್ರತಿಭೆ ಇದ್ರೆ ಸ್ಕಿಲ್, ಏಕಾಗ್ರತೆ ಬೇಕು. ಅವ್ನು ಕೇಳಿದೆ, ನೀನು ಯಾವ ತರ ಹಳ್ಳಿಲಿದೆಯಾ, ನೀನು ಯಾವ ತರ ನೀನು ಇಷ್ಟೊಂದು ಬಟ್ಟೆ ಚೆನ್ನಾಗಿ ಹೊಲಿತಾ ಇದೆಯಲ್ಲ, ಏನ್ ಕಾರಣ ಅಂತ. ಅವ್ನು ಹೇಳ್ತಾ, ಸರ್ ನನ್ನ ಬಟ್ಟೆನ ಕಟ್ ಮಾಡ್ಬೇಕಾದ್ರೆ ಮಗು ಸ್ಕಿನ್ ಕಟ್ ಮಾಡ್ಕೊಳ್ತಿಲ್ಲ, ಆ ತರ ಸ್ಮೂತ್ ಆಗಿ ಕಟ್ ಮಾಡ್ತೀನಿ, ಒಂದು ದಾರನೂ ಎಕ್ಸ್ಟ್ರಾ ಕಟ್ ಮಾಡಬಾರ್ದು, ಆ ತರ ನಾನು ಬಟ್ಟೆ ಸ್ಟಿಚ್ ಮಾಡ್ಬೇಕಾದ್ರೆ ನಮ್ಗೆ ಮಗುಗೆ ನಾವು ಜೋರಾಗಿ ಹೊಡೆದ್ರು ಕೂಡ ಪೆಟ್ಟಾಗುತ್ತಲ್ಲ, ಆ ತರ ನಾನು ಮಗು ತರ ತಿಳ್ಕೊಂಡು ಅದು ನೋವಾಗುತ್ತೆ ಅನ್ನೋ ತರ ಮಾಡ್ತೀನಿ ಸರ್ ಅಂತ. ದಟ್ ಈಸ್ ಕಾಲ್ಡ್ ಅವ್ರದ್ದು ಇದು ವೃತ್ತಿಪರತೆ ಅಂತೀವಿ. ಅದನ್ನ ವೃತ್ತಿಪರತೆ ಅಂತೀವಿ. ಎಲ್ಲಿ ವೃತ್ತಿಪರತೆ, ನೀವು ಮಾಡೋ ಕೆಲಸದಲ್ಲಿ ಯಾವುದೋ ಏನೋ ಒಂದು ಬಟ್ಟೆ ಕೊಟ್ಟಿದ್ದೀನೋ ಹಾಕಿ ಬಟ್ಟೆದು ಹೇಳ್ತಾ ಇದೀನಿ, ಯಾಕೆ ನೀವು ಹೊಲಿಗೆ ಯಂತ್ರದ್ದು ಮಾಡ್ತಾ ಇದೀರಲ್ವಾ, ಯಾವುದೋ ಒಂದು ಬಟ್ಟೆ ಕಲಿತೀನಿ, ಏನು ಒಳಗಡೆ ಕಾಣಿಸ್ಬಾರ್ದು, ಆ ತರ ಮಾಡಿ ಸ್ಟಿಚ್ ಮಾಡಿ ಕಳಿಸ್ಬೋಣ ಏನ್ ಹೇಳಿ. ನೋಡ್ರಿ, ಎಲ್ಲಿವರೆಗೆ ಕ್ವಾಂಟಿಟಿ ಕೊಡ್ಬೋದು ನೀವು, ಕ್ವಾಲಿಟಿ ಎಲ್ಲಿವರೆಗೂ ಕೊಡ್ತೀರಾ ಅಲ್ಲಿವರೆಗೂ ನೀವು ಆಗಲ್ಲ, ಅಂದ್ರೆ ಬೆಳವಣಿಗೆ ಆಗಲ್ಲ. ಅದಕ್ಕೋಸ್ಕರ ಬೆಳವಣಿಗೆ ಆಗಬೇಕು ಅಂದ್ರೆ ಏಕಾಗ್ರತೆ ಇರಬೇಕು, ವೃತ್ತಿಪರತೆ ಇರಬೇಕು, ಎಲ್ಲದಕ್ಕಿಂತ ಮುಖ್ಯ ಕೌಶಲ್ಯ ಇರಬೇಕು. ಅದಕ್ಕೋಸ್ಕರ ತಾವು ಗ್ರಾಮೀಣ ಮಹಿಳೆಯರಿದ್ದೀರಾ, ಮತ್ತೆ ತುಂಬಾ ಜನ ವಿದ್ಯಾರ್ಥಿಗಳಿದ್ದೀರಾ, ಸಣ್ಣ ಸಣ್ಣ ಹೆಣ್ಮಕ್ಳು ಕೂಡ ಇದ್ದೀರಾ. ನಿಮ್ಗೆ ಸರ್ಕಾರಿ ಜಾಬ್ ಸಿಕ್ಕಿದ್ರು ಓಕೆ, ಸಿಕ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಯಾರ ಪ್ರಯತ್ನ ಮಾಡಿ ಸಿಕ್ಲಿಲ್ಲ ಅಂದ್ರೂ ನೀವು ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡಬೇಕು. ನೀವು 4 ಜನಕ್ಕೆ ಉದ್ಯೋಗ ಕೊಡಬೇಕು. ಈಗ ಎಕ್ಸಾಂಪಲ್ ಶಿವಕುಮಾರ್ ಅವರು ನಿಮಗೆ ಒಂದು ಬೀಜ ತರ ಅಂತ ಹಾಕಿದ್ದಾರೆ. ಅಂದ್ರೆ ನಾವು ಜಮೀನಿಗೆ ಬೀಜ ಬಿತ್ತನೆ ಮಾಡ್ಬೇಕಾದ್ರೆ 1 kg 2 kg ಒಂದು ಎಕರೆಗೆ ಏನಾದ್ರೂ ಬೀಜ ಹಾಕ್ತಿವಿ, ಅದೆಷ್ಟಾಗುತ್ತೆ ನಾವು ಹಾರ್ವೆಸ್ಟಿಂಗ್ ಮಾಡಿದಾಗ KG ಗಟ್ಟಲೆ, ಕ್ವಿಂಟಾಲ್ ಗಟ್ಟಲೆ ಬರುತ್ತೆ, ನಮಗೆ 1000 kg ಬರುತ್ತೆ. ಆ ತರ ನೀವು ಒಂದೊಂದು ಬೀಜಗಳ ತರ ಅಂದ್ರೆ ಬಿತ್ತನೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮಂಜುನಾಥ್ ಹೇಳಿದ್ರೆ ಯಾವ್ದು ಬೀಜಗಳೆಲ್ಲ ಹಾಕಿ ಅಂತ ಹೇಳ್ತಾ ಇದ್ರು, ನಾನೇನು ಕೇಳಿಸ್ಕೊಳ್ಳಿಲ್ಲ, ಮೋಸ್ಟ್ಲಿ ಅದು ಅದ್ರ ಬಗ್ಗೆ ಹೇಳ್ತಾ ಇದ್ರು ಅನ್ಕೊಳ್ತೀನಿ ನಾನು. ಒಂದು ಬೀಜ, ನೀವು ಒಂದು ಬೀಜ ತರ ನೀವು ಕಲ್ತ್ಕೋಬೇಕು, ಕೌಶಲ್ಯತೆ ಕಲ್ತ್ಕೋಬೇಕು. ನೀವು ಅಕ್ಕಪಕ್ಕ ನಿಮ್ ಸುಮಾರು ಜನ ಹೆಣ್ಮಕ್ಳು, ನಿಮ್ಮ ಅಕ್ಕ ತಂಗಿಯರು, ನಿಮ್ ಜೊತೆಲಿ ಇರೋರಿಗೆಲ್ಲ ಉದ್ಯೋಗನೂ ಕೂಡ ಕೊಡ್ಬೋದು. ನೀವು ಆ ತೀರಿ ನೀವು ಬೆಳಿಬೇಕು. ನೀವು ಆ ಬೆಳೆದಾಗ್ಲೇನೆ ಈ ತರ ಒಂದು ಏನು DM ಚಾರಿಟಬಲ್ ಟ್ರಸ್ಟ್, ಇಂಥ ಟ್ರಸ್ಟ್ಗಳು ಏನು ಒಂದು ಸೇವೆ ಮಾಡ್ತಿದ್ದಾರೆ, ಅವ್ರಿಗೂ ಒಂದು ಹೆಸರು ಬರುತ್ತೆ, ನಿಮ್ಗೂ ಒಂದು ಉದ್ಯೋಗ
ಉದ್ಯೋಗ ಕೊಟ್ಟಂತ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ ತಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ನನಗೆ ಜ್ಞಾಪಕ ಬಂತು ಏನ್ ಮಾತಾಡ್ಬೇಕು ಅಂತ ಹೇಳಿ. ಸಂಬಂಧಪಟ್ಟಿದ್ದೆ ಮಾತಾಡಿದ್ದೀನಿ ಅನ್ಕೊಂಡಿದ್ದೀನಿ. ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ, ತಮಗೂ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಸಂಸ್ಥೆಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಉಚಿತ ತರಬೇತಿಗಳ ಮೂಲಕ ಈ ಒಂದು ಮಧ್ಯಮ ಕುಟುಂಬದ ಅಥವಾ ತಳ ಕುಟುಂಬದವರನ್ನ ಮೇಲೆತ್ತುವ ಒಂದು ಪ್ರಯತ್ನಕ್ಕೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಶಿವಕುಮಾರ್ ಸರ್ ಅವರು ಬದುಕು ಬಂಗಾರವಾಗಲಿ ಈ ಮೂಲಕ ನಾನು ಆಶ್ರಯ ಮಾಡ್ತಾರೆ. ಯಾಕೆಂದ್ರೆ ಇವತ್ತು ದುಡ್ಡು ಕೊಟ್ಟು ಕಲೀಲಿಕ್ಕಾಗಲ್ಲ. ಕಂಪ್ಯೂಟರ್ ತರಬೇತಿನ ಮತ್ತೊಂದು ಮಗದೊಂದು ಅವೆಲ್ಲವನ್ನು ಉಚಿತವಾಗಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಶಿವಕುಮಾರ್ ಸರ್ ಅವರು, ಅದು ನಿಜಕ್ಕೂ ತುಂಬಾ ಅತ್ಯುನ್ನತವಾದಂತಹ ಕಾರ್ಯ. ಸಾಮಾಜಿಕ ಕಾರ್ಯದಲ್ಲಿ ಇದೊಂದು ಅತ್ಯುನ್ನತವಾದಂತಹ ಕಾರ್ಯ ಅಂತ ನಾನಾದ್ರೂ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ತರಬೇತಿ ಪಡೆದಂತಹ ಶಿಬಿರಾರ್ಥಿಗಳೇ ಹಾಗೂ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರೇ, ಚಾಮರಾಜನಗರ ಜಿಲ್ಲೆ ತೋಟಗಾರಿಕೆ ಬೆಳೆಗಳಿಗೆ ಬಹುಮುಖ್ಯ ಸ್ಥಾನವನ್ನು ಪಡೆದಿದೆ ರಾಜ್ಯದಲ್ಲಿ. ಸುಮಾರು 50,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದಾದ್ದರಿಂದಾಗಿ ನಮ್ಮ ಇಲಾಖೆಯಿಂದ ಅಥವಾ ನಾನು ನಿನ್ನೆ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಸ್ವ ಉದ್ಯೋಗದಿಂದ ಬಂದಂಥ ಹಲವಾರು ಪರಿಣಿತಿ ಪಡೆದಿರ್ತಕ್ಕಂಥವರು, ಅದರಲ್ಲಿ ಯಶಸ್ವಿಯಾಗಿ ಉದ್ಯಮವನ್ನು ನಡೆಸ್ತಿರ್ತಕ್ಕಂಥವರು ಒಂದಷ್ಟು ಜನ ನಮ್ಮೊಡನೆ ತಮ್ಮ ಒಂದು ಅನುಭವಗಳನ್ನು ಹಂಚ್ಕೊಳ್ತಾ ಇದ್ರು. ನಮ್ಮ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕಂತಂದ್ರೆ, ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ನರ್ಸರಿ ಅಂದ್ರೆ ಸಸ್ಯ ಸಾಮಗ್ರಿಗಳೇನಿದೆ, ಗಿಡ ಇರ್ಬೋದು, ಕಂದುಗಳಿರ್ಬೋದು, ಅಥವಾ ಟಿಶ್ಯೂ ಕಲ್ಚರ್ ಬಾಳೆ ಇರ್ಬೋದು, ಇಂಥವು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಸೊ ಇವುಗಳನ್ನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಇಲಾಖಾ ವತಿಯಿಂದ ಜೊತೆಗೆ ಈ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರಗಳಿವೆ, ಅಲ್ಲಿ ತರಬೇತಿಗಳನ್ನ ಆಯೋಜಿಸಿ ಅದರ ಮುಖಾಂತರ ತಾವು ಸ್ವ ಉದ್ಯೋಗಗಳಾಗಿ ಯಶಸ್ಸನ್ನ ಪಡಿಬಹುದು. ನಮ್ಮದೇ ಜಿಲ್ಲೆನಲ್ಲಿ ಈಗ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರಶಾಂತ್ ಅನ್ಸುತ್ತೆ ಅವರು ಈಗಾಗಲೇ ಒಂದು ಟಿಶ್ಯೂ ಕಲ್ಚರ್ ಯೂನಿಟ್ ನ ಸ್ಥಾಪನೆ ಮಾಡಿದ್ದಾರೆ. ಇನ್ನೇನು ಒಂದು 2 ತಿಂಗಳಲ್ಲಿ ಅವರು ಅಲ್ಲಿಂದ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ತಾವೆಲ್ಲ ನೋಡಿರ್ಬೋದು, ನರ್ಸರಿಗಳಿದೆ. ನರ್ಸರಿ ಆಕ್ಟಿವಿಟಿಗಳಲ್ಲಿ ಸಾಕಷ್ಟು ಜನ ಸ್ವ ಉದ್ಯೋಗಗಳಾಗಿ ತರಬೇತಿಯನ್ನು ಪಡೆದು ತಮ್ಮದೇ ಆದಂತಹ ಒಂದು ಆದಾಯದ ಮೂಲಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ತಮ್ಮೆಲ್ಲರ ಗಮನದಲ್ಲಿರಲಿ, ಎಲ್ಲರೂ ಕೂಡ ಸರ್ಕಾರಿ ಉದ್ಯೋಗಗಳ ಬಗ್ಗೆನೇ ಆಸಕ್ತರಾಗಿರ್ತಾರೆ. ತಮ್ಗೆ ಮಾಹಿತಿ ಇರಲಿ, ಸರ್ಕಾರದ ಹುದ್ದೆಗಳು ಇಡೀ ಜನಸಂಖ್ಯೆಯ ಒಟ್ಟು 1-2% ಅಷ್ಟೇ ಸಿಗಬಹುದು. ಇನ್ನು ಬಾಕಿ 98% ಜನಗಳಿಗೆ ಸ್ವಂತ ಪರಿಶ್ರಮ ಅಥವಾ ಲಭ್ಯ ಇರತಕ್ಕಂತಹ ವಿವಿಧ ಬೇರೆ ಬೇರೆ ಮೂಲಗಳಿಂದಲೇ ಅವರು ಬದುಕಬೇಕಾಗುತ್ತೆ. ನಮ್ಮ ದೇಶದಲ್ಲಿ 2002-2003 ನಂತರದಲ್ಲಿ ಉದ್ಯೋಗಗಳ ಸೃಷ್ಟಿ ಸಾಕಷ್ಟು ಪ್ರಮಾಣದಲ್ಲಾಗಿದೆ. ಹಾಗೆ ಸ್ವಯಂ ಉದ್ಯೋಗದಲ್ಲಿ ಸಾಕಷ್ಟು ಜನ ಪರಿಣಿತಿಯನ್ನು ಪಡೆದು ಯಶಸ್ಸನ್ನ ಸಾಧಿಸ್ತಾ ಇದ್ದಾರೆ. ನಿನ್ನೆ ಕಾರ್ಯಾಗಾರದಲ್ಲಿ ಹೇಳ್ಬೇಕಂತಂದ್ರೆ ತಮ್ಗೆಲ್ಲ ಗೊತ್ತಿರಲಿ, ಒಬ್ರು ಈಗ ನಿಮ್ಗೆ ಮಾಲ್ಗುಡಿ ಕಾಫಿ ಕಟ್ಟೆ ಅಂತ ಅಂದ್ಬಿಟ್ಟು ಒಬ್ರು ಪ್ರಾರಂಭ ಮಾಡಿದ್ದಾರೆ. ಅವ್ರದ್ದು ಆಕ್ಚುಲಿ ಅವ್ರದ್ದು ಇದೇನಂತಂದ್ರೆ ಅವ್ರು PUC ಡ್ರಾಪ್ ಔಟ್ ಪ್ಲಸ್ ಅವರು SLC ಆದ್ಮೇಲೆ PUC ಡ್ರಾಪ್ ಔಟ್ ಆಗಿ ITI ನಲ್ಲಿ ಒಂದು ತರಬೇತಿ ಪಡ್ಕೊಂಡು ಟೊಯೋಟಾ ಕಂಪನಿನಲ್ಲಿ ಅವರು ಕೆಲಸ ಪ್ರಾರಂಭ ಮಾಡಿದ್ರು. ಈಗ ಪ್ರಸ್ತುತ ಅವರು 2007-8ನೇ ಸಾಲಿನಲ್ಲಿ ಅವರು ಉದ್ಯೋಗ ಬಿಟ್ಟು ಒಂದು ಕುಟುಂಬದ ಒಂದು ವೃತ್ತಿ ಇತ್ತಲ್ಲ, ಕಾಫಿ ಅದ್ರ ಬಗ್ಗೆ, ಟೀ ಬಗ್ಗೆ ಅವ್ರಿಗೆ ಇದಿತ್ತು. ಸೊ ನನ್ನದೇ ಆದಂತ ಒಂದು ಇದು ಮಾಡ್ಬೇಕು ಅಂತ ವ್ಯಕ್ತಿ ಅವ್ರಿನ್ನೂ 45 ಕ್ರಾಸ್ ಮಾಡಿಲ್ಲ. ಅವರು ಪ್ರಸ್ತುತ ಅವರ ಒಂದು ಟರ್ನ್ ಓವರ್ ಏನಿದೆ ಅಂತಂದ್ರೆ, ಅವರು ಆಲ್ರೆಡಿ 100 ಔಟ್ಲೆಟ್ ಇದೆ ಅಕ್ರಾಸ್ ಕರ್ನಾಟಕ. ಬೆಂಗಳೂರಿನಲ್ಲೇ 80 ಔಟ್ಲೆಟ್ ಅವರಿದೆ. ಕೆಲವನ್ನ ಅವರು ಸ್ವಂತ ನಡೆಸ್ತಾ ಇದ್ದಾರೆ, ಕೆಲವನ್ನ ಫ್ರಾಂಚೈಸಿ ಮುಖಾಂತರ ನಡೆಸ್ತಾ ಇದ್ದಾರೆ. ವಾರ್ಷಿಕ ವಹಿವಾಟು ಇವತ್ತು ಕೋಟಿ ಲೆಕ್ಕದಲ್ಲಿದೆ. ಅವ್ರಿಗೆ ಅವ್ರದೇ ಆದಂತ ಒಂದು ಇಂಟ್ಯೂಷನ್ ಇತ್ತು. ಸ್ವ ಉದ್ಯೋಗಿಯಾಗಿ ನಾನು ಈಗ ಅವರು ಇಬ್ರು ಸ್ಟಾರ್ಟ್ ಮಾಡಿದ್ದವರು, ಅವರು ಮತ್ತೆ ಅವರ ಇದರಲ್ಲಿ ಇಬ್ರು ಸ್ಟಾರ್ಟ್ ಮಾಡಿದ್ದು. ಈಗ ಅವರು ಸುಮಾರು 200-250 ಜನ ಅವರ ಒಂದು 100 ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ದೇನೆ. ಸೊ ಅವರು ಜೊತೆಗೆ ಅವರು ಉದ್ಯೋಗನ ಕೊಟ್ಟಿದ್ದಾರೆ. ಈಗ ಅವರು ಒಂದು ಎಸ್ಟಾಬ್ಲಿಷ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅದೇ ರೀತಿ ಮಹಿಳಾ ಉದ್ಯಮಿಗಳು ಕೂಡ ತಾವು ಏನು ಕಲ್ತಿದ್ದಾರೆ ನಿನ್ನೆಯಿಂದ ಬಂದಂತ ಒಂದು ಇದರಲ್ಲಿ ಅವರು ತಮ್ಮ ಇದನ್ನ ಹಂಚ್ಕೊಳ್ತಾ ಇದ್ರು. ಬ್ರ್ಯಾಂಡಿಂಗ್ ಮಾಡಿ ಮನೆಯಲ್ಲಿ ಅವರು ಹಪ್ಪಳ, ನಿಪ್ಪಿಟ್ಟಿರ್ಬೋದು, ಕಡಲೆ ಬೀಜಕ್ಕೆ ಅವರು ಕೋಟಿಂಗ್ ಮಾಡಿ ಒಳ್ಳೆ ಪ್ಯಾಕಿಂಗ್ ಮಾಡಿ ಅವ್ರದ್ದು ಕೂಡ ನಡೀತಾ ಇದೆ. ನೀವೆಲ್ಲ ಈಗಿನ ಇದರಲ್ಲಿ ಮಾಲ್ ಕಲ್ಚರ್ ಇವೆಲ್ಲ ಇವೆ. ಇಂಥ ಉದ್ಯೋಗಗಳನ್ನ ಅವರು ಮಾಡಿ ಇದು ಮಾಡ್ತಾರೆ. ಈ ಒಂದು ಉದ್ಯೋಗಗಳನ್ನ ನಮ್ಮ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ತಾವು ಯಾರಾದರೂ ಬಯಸಿದ್ರೆ
ಗಮನಿಸಿದ್ರೆ ಕೇಂದ್ರ ಪುರಸ್ಕೃತ ಯೋಜನೆ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಇಂಡಸ್ಟ್ರಿ ಎಂಟರ್ಪ್ರೈಸಸ್ ಅಂತಿದೆ. ಸೊ ಅದರಲ್ಲಿ ತಾವೇನಾದರೂ ಇಚ್ಛೆ ಪಟ್ಟಲ್ಲಿ ಪ್ರತಿ ಜಿಲ್ಲೆಗೆ, ಈಗ ನಮ್ಮ ಜಿಲ್ಲೆಗೆ ಒಂದು 7 ರಿಂದ 8 ಜನ DPRಗಳಂತಿದ್ದಾರೆ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ಡ್ ಪ್ರಮೋಟರ್ಸ್ ಅಂತ ಅವ್ರಿಗೆ ಈ ಬಗ್ಗೆ ತರಬೇತಿ ಆಗಿರುತ್ತೆ. ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲರೂ ಅಲ್ಲೂ ಮಾಹಿತಿ ತಗೋಬಹುದು. ಮತ್ತು ಅವರು ಈಗ ನಿಮ್ಮ ಕೆಲವರು ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಇದರಿಂದಾಗಿ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಇಂಟರ್ನೆಟ್ ಸರ್ಚ್ ಮಾಡುವಂತ ಬಂದಿದೆ. ಸೊ ಅದ್ರಲ್ಲಿ ಸರ್ಚ್ ಮಾಡಿದ್ರೆ PMFME ನಲ್ಲಿ ನಮ್ಮ ಜಿಲ್ಲೆನಲ್ಲಿ ಯಾರಿದ್ದಾರೆ, ಯಾವ್ಯಾವೆಲ್ಲ ತಗೋಬಹುದು ಅಂತ ಇದು ಮಾಡಿದ್ರೆ ಅದರಲ್ಲೂ ಕೂಡ ನೀವು ಆಹಾರದ ಕಿರು ಉದ್ಯಮಗಳನ್ನ ಪ್ರಾರಂಭ ಮಾಡಲಿಕ್ಕೆ ನಿಮ್ಮಲ್ಲಿ ಆ ಬಗ್ಗೆ ಏನಾದ್ರು ಮಾಹಿತಿ ಇದ್ದರೆ, ನಿಮ್ಗೆ ಆಸೆ ಇದ್ರೆ ಅದರ ಉಪಯೋಗ ಪಡ್ಕೊಬಹುದು ಅಂತ ಹೇಳ್ತೇನೆ. ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳೋದಿಲ್ಲ, ಇದು ನಮ್ಮ ಇಲಾಖೆ ವತಿಯಿಂದನೂ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಉತ್ತಮವಾದ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ತಾವು ನಮ್ಮನ್ನ ಸಂಪರ್ಕ ಮಾಡಿ ಇದರ ಹೆಚ್ಚು ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ತಾವು ಕೂಡ ಸ್ವ ಉದ್ಯೋಗದಿಂದ ಯಶಸ್ವಿ ವ್ಯಕ್ತಿಗಳಾಗಿ ಡೆವಲಪ್ ಆಗಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಕೆಲವೊಂದು ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂತಹ DM ಚಾರಿಟಬಲ್ ಟ್ರಸ್ಟ್ ಅವರಿಗೆ ಒಂದ್ಸತ ನಾನು 2 ಮಾತು ಥ್ಯಾಂಕ್ ಯು. ಬದುಕು ಕಟ್ಟಿಕೊಂಡಿರುವ ಅನೇಕ ಸಹಸ್ರಾರು ಮಂದಿ ಇದ್ದಾರೆ. ಆದ್ರೆ ದುಡಿಯುವ ಮತ್ತು ಕೌಶಲ್ಯವನ್ನು ಕಲಿತುಕೊಳ್ಳುವಂತಹ ಮನಸ್ಸು ಮಾಡಬೇಕು. ಆ ದಿಸೆಯಲ್ಲಿ ತಮ್ಮ ಬದುಕು ಯಶಸ್ವಿಯತ್ತ ಸಾಗಲಿ ಎನ್ನುವಂತ ಆಶಯಗಳನ್ನು ವ್ಯಕ್ತಪಡಿಸಿದಂತಹ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರಾಗಿರುವಂತಹ BR ಗಿರೀಶ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಬಂಧುಗಳೇ, ಪ್ರಸ್ತುತ ಜಗತ್ತು ಯಾಂತ್ರಿಕವಾದಂತಹ ಬದುಕಾಗಿದೆ. ಅದಕ್ಕೆ ಉದಾಹರಣೆ ಅಂದ್ರೆ ಪ್ರತಿನಿತ್ಯವೂ ಕೂಡ ನಾವು ಅನಾಹುತಕ್ಕೆ ಈಡಾಗಿರ್ತಕ್ಕಂಥದ್ದು ಉಂಟು. ಹಾಗಾಗಿ ಮತ್ತು ಈ ಕಾರ್ಯಕ್ರಮದಲ್ಲಿ ಹಿಂಬದಿಯಲ್ಲಿರ್ತಕ್ಕಂತಹ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಮೊಬೈಲ್ ಬಗ್ಗೆ ಮಾತಾಡ್ತಾ ಇದೆ. ಮೊಬೈಲ್ ಅಂತಕ್ಕಂಥದ್ದು ಎಷ್ಟನ್ನ ಬಳಸಬೇಕು ಅಷ್ಟನ್ನು ಬಳಸಿದ್ರೆ ಮಾತ್ರ ಉಪಯೋಗ, ಇಲ್ಲ ಅಂದ್ರೆ ನಮ್ಮ ಬದುಕನ್ನೇ ನಾಶ ಮಾಡುವ ಅದು ತೊಂದರೆ ಆಗ್ತದೆ ಅನ್ನೋ ದಿಶೆಯಲ್ಲಿ ಒಂದು ವಿಚಾರವನ್ನ ಕುರಿತು ಇವತ್ತು ಸಾರ್ವಜನಿಕ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂತಹ ಚಂದ್ರ ಪಾಟೀಲ್ ಅವರು ಒಂದಷ್ಟು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೌಶಲ್ಯ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತುರಾಜ್ ಸರ್ ಅವರೇ, ಹಾಗೂ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಸರ್, ಗಿರಿ ಸರ್, ಹಾಗೂ ಮಂಜುನಾಥ್ ಸರ್ ಅವರೇ, ಜಯಶಂಕರ್ ಸರ್ ಅವರೇ, ಹಾಗೂ ಎಲ್ಲ ವೇದಿಕೆ ತಕ್ಕಂಥ ಗಣ್ಯರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಪೋಷಕ ಬಂಧುಗಳೇ, ಶ್ರೀಯುತ ಶಿವಕುಮಾರ್ ಬೆಳ್ಳಿತಟ್ಟಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಾಗ ನನಗೆ ಅನಿಸ್ತು ಇದು ಇಲ್ಲೋ ಸಣ್ಣದು ಕಾರ್ಯಕ್ರಮ ಇರಬೇಕು ಅಂತ ಹೇಳಿ. ಸಣ್ಣದಿರ್ಬೋದು, ಆದ್ರೆ ಒಂದು ಬೃಹತ್ ಆದಂತ ಒಂದು ಆಲೋಚನೆ ಹೊಂದಿರತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಮೊದಲಿಗೆ ಶಿವಕುಮಾರ್ ಅವರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಹಲವಾರು ವರ್ಷಗಳ ಕಾಲ BO ಮತ್ತೆ DDP ಕೆಲಸ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಮಕ್ಕಳು B.Ed, D.Ed, M.Ed ಎಲ್ಲ ಮಾಡ್ಕೊಂಡು ಜಾಬ್ ಇಲ್ಲ ಅಂತ ಹೇಳಿ, ಸರ್ ನಿಮ್ಮಲ್ಲಿ ಗೆಸ್ಟ್ ಟೀಚರ್ ಹುದ್ದೆ ಇದೆ ಅಂತೆಲ್ಲ ನನಗೆ ಕೊಡಿಸ್ಕೊಡಿ ಅಂತ ಹೇಳಿ ಬರ್ತಾರೆ. ನಮ್ಮಲ್ಲಿ ಕೊಡೋದು ಗೆಸ್ಟ್ ಟೀಚರ್ಗೆ ಸ್ಯಾಲ್ರಿ 10,500 ರೂಪಾಯಿ ಅಷ್ಟೇ. ಒಂದು ತಿಂಗಳಿಗೆ 10,500 ರೂಪಾಯಿ ಕೊಡ್ತೀವಿ. 10,500 ರೂಪಾಯಿಗೆ ಪಾಪ ಅವರು ಬಂದು ನಿಂತ್ಕೊಂತಾರೆ. ಇಲ್ಲ ಅದಾಗಲ್ಲ ಅಂದ್ರೆ ಆಯ್ತು ಪರವಾಗಿಲ್ಲ, ಅದು D ಗ್ರೂಪ್ ಅವರು ಕೊಡಿಸಿ, MA ಮಾಡಿರ್ತಾರೆ, MSc ಮಾಡಿರ್ತಾರೆ, B.Ed ಮಾಡಿರ್ತಾರೆ. ಯಾಕಪ್ಪ ನಿನ್ಗೆ ಇಷ್ಟೊಂದು ಓದ್ಕೊಂಡು ಇದು 10,000 ರೂಪಾಯಿಗೆ ಕೆಲಸ ಮಾಡಕ್ ಬರ್ತೀಯಲ್ಲ, ನನಗೆ ಬೇರೆ ಏನು ಮಾಡಕ್ಕಾಗಲ್ಲ ಅಂದ್ರೆ, ಇಲ್ಲ ಸರ್ ನನಗೆ ಬೇರೆ ಏನು ಮಾಡಕ್ಕಾಗಲ್ಲ, ಯಾವ್ದಾದ್ರು ಬೇರೆ ಸ್ಕಿಲ್ ಇದೀನಿ ಅಂದ್ರೆ ಸ್ಕಿಲ್ ಇಲ್ಲ ಅಂತ ಹೇಳ್ತಾರೆ. ಈಗ ತಮ್ಗೆ ಉಚಿತವಾಗಿ ಹೊಲಿಗೆ ತರಬೇತಿ ಮಾಡ್ತಿದ್ದಾರೆ, ಕಂಪ್ಯೂಟರ್ ತರಬೇತಿಯನ್ನ ಮಾಡ್ತಿದ್ದಾರೆ. ಸೊ ಇದು ತಮ್ಗೆ ಯೋಚನೆ ಮಾಡಿ ಟೀಚರ್ಗೆ ಕೊಡೋದು ಒಂದು ತಿಂಗಳಿಗೆ 10,500 ರೂಪಾಯಿ. ನೀವು ಒಂದು ಬಟ್ಟೆ ಶರ್ಟ್ ಪ್ಯಾಂಟ್ ಅನ್ನು ಹೊಲಿಯಲು ಕಲ್ತ್ಕೊಂಡ್ಬಿಟ್ರೆ ಒಂದು ಶರ್ಟ್ ಪ್ಯಾಂಟ್ ಹೊಲಿಯಕ್ಕೆ 900 ರೂಪಾಯಿ ತಗೊಂತಾರೆ. ನೀವು ಮನೇಲೆ ಕೂತ್ಕೊಂಡು 4 ಜೊತೆ ಬಟ್ಟೆ ಹೊಲಿದ್ರೆ 400 ರೂಪಾಯಿ ಸಂಪಾದನೆ ಮಾಡಬಹುದು. ಇದಕ್ಕೆ ಬಹಳ ಮುಖ್ಯವಾಗಿ ಸ್ಕಿಲ್ ಬೇಕು. ನಮ್ಗೆ ಸ್ಕಿಲ್ ಇಲ್ಲ ಅಂದ್ರೆ ಬಹು ಕಷ್ಟ. ಮತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 80 ರಿಂದ 90 ಲಕ್ಷ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸ್ಕೊಂಡು ಆಚೆ ಬರ್ತಿದ್ದಾರೆ. ಸರ್ಕಾರಿ ಕೆಲಸ ಸಿಕ್ಕೋದು 5% ಅಷ್ಟೇ. 100ಕ್ಕೆ 5 ಜನಕ್ಕೆ ಅಷ್ಟೇ ಸರ್ಕಾರಿ ಕೆಲಸ ಸಿಗೋದು. ಸೊ ಸರ್ಕಾರಿ ಕೆಲಸವನ್ನ ದಯಮಾಡಿ ನಂಬ್ಕೋಬೇಡಿ. ನೀವು ಮುಂದೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಒಳ್ಳೊಳ್ಳೆ ಉದ್ಯೋಗಗಳಿವೆ, ಲಕ್ಷಾಂತರ ರೂಪಾಯಿ ವೇತನವನ್ನ ಕೊಡ್ತಾರೆ. ಇವತ್ತು ನಿಮ್ಮಲ್ಲಿ ಒಂದು ಸ್ಕಿಲ್ ಇದ್ರೆ, ಟ್ಯಾಲೆಂಟ್ ಇದ್ರೆ, ನಿಮ್ಮನ್ನ ಕಾಲೇಜಿಗೆ ಬಂದು ಕ್ಯಾಂಪಸ್ ಸೆಲೆಕ್ಷನ್ ಎತ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನ ಲಕ್ಷ ಕೊಟ್ಟು. ಯಾವುದು ನಿಮ್ಮಲ್ಲಿ ಬರೀ ಕೇವಲ ನಾನು ಓದ್ತೀನಿ, ಕಲ್ತ್ಕೊಂಡು ಮಾರ್ಕ್ಸ್ ತಗೋತೀನಿ, ಫಸ್ಟ್ ಕ್ಲಾಸ್ ಬರ್ತೀನಿ, ರ್ಯಾಂಕ್ ಬರ್ತೀನಿ ಅಷ್ಟಕ್ಕೆ ಸೀಮಿತ ಆಗೋದು ಬೇಡ. ನೀವು ಚೆನ್ನಾಗಿ ಓದಬೇಕು, ಮತ್ತೆ ಮಲ್ಟಿ ಟ್ಯಾಲೆಂಟ್ ಅನ್ನ ನೀವು ರೂಢಿಸ್ಕೋಬೇಕಾಗುತ್ತೆ. ಈಗ ನಮ್ಮ ಶಿವಕುಮಾರ್ ಅವರು ನಿಮಗೆ ಉಚಿತವಾಗಿ, ಅದಿಂತ ಗ್ರಾಮೀಣ ಭಾಗದಲ್ಲಿ ಉಚಿತವಾಗಿ ನಿಮಗೆ ಕಂಪ್ಯೂಟರ್ ತರಬೇತಿ, ಹೊಲಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಕೂಡ ಮೆಚ್ಚುವಂತ ವಿಚಾರಣೆ. ಮತ್ತೆ ಬಹಳ ಖುಷಿ ವಿಚಾರ ಅಂದ್ರೆ
ನನಗೆ ಮೊಬೈಲ್ ಬಗ್ಗೆ ಮಾತನಾಡಿ ಕೇಳಿದ್ರು. ಇವತ್ತು ಎಲ್ಲ ಹೆಣ್ಮಕ್ಳಿದ್ದೀರಿ ಇಲ್ಲಿ, ಹೆಚ್ಚು 90% ಹೆಣ್ಮಕ್ಳಿದ್ದೀರಿ. ಗಂಡು ಮಕ್ಳು ಎಲ್ಲೋದ್ರು ನಾನು ಯೋಚನೆ ಮಾಡಿ ಅವ್ರು ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಮಾಡೋದು ಕೂತಿರ್ತಾರೆ ಮೋಸ್ಟಲ್ಲ. ಇದು ನಮ್ಮಲ್ಲಿ ಇರ್ತಕ್ಕಂಥದ್ದು. ನಮ್ದು ಇವತ್ತಿನ ಮಕ್ಕಳು, ಬಹುತೇಕ ಮಕ್ಕಳು ಅನ್ಎಂಪ್ಲಾಯ್ಡ್ ಏನಿದ್ದಾರೆ ಅವ್ರ ಸಮಸ್ಯೆ. ಮತ್ತು ಇವತ್ತು ಉದ್ಯೋಗ ಸಿಗ್ತೇನೆ, ನನಗೂ MA ಮಾಡೀನಿ, BEd ಮಾಡೀನಿ, ನನಗೆ ಏನು ಸಿಗ್ತಾ ಇಲ್ಲ ಉದ್ಯೋಗ ಅಂತ ಹೇಳ್ಬೇಕೆ ಮೂಲ ಕಾರಣ ಈ ಮೊಬೈಲ್ನ ಬಳಸ್ತಾ ಇರ್ತಕ್ಕಂಥದ್ದು. ಸದಾ ಮೊಬೈಲ್ನ ಬಳಸ್ಕೊಂಡು ಮಕ್ಕಳು ತಮ್ಮ ಲೈಫನ್ನು ಹಾಳು ಮಾಡ್ಕೊತಿದ್ದಾರೆ. ಈ ಮೊಬೈಲ್ ಏನಿದೆ, ನಾವು ರೀಲ್ಸ್ ನೋಡ್ಕೊಂಡು ಹೆಚ್ಚಿಗೆ ನಾವು ಏನು ನೋಡ್ತೀವಿ, ಮೊಬೈಲ್ ರೀಲ್ಸ್ಗಳು ನೋಡೋದು ಮಕ್ಕಳು ಎಸ್ಪೆಷಲಿ ರೀಲ್ಸ್ ನೋಡ್ತಾರೆ. ರೀಲ್ಸ್ ನೋಡೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ರೀಲ್ಸ್ ಮಾಡಿದವನಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತದೆ. ಎಷ್ಟು ಜನ ರೀಲ್ಸ್ನ ಅವನಿಗೆ ಏನು ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ವ್ಯೂವರ್ಸ್ ಇದ್ದಾರೆ ಅಂತೇಳಿ ಅದ್ರ ಮೇಲೆ ಅವನಿಗೆ ಹಣ ಬರ್ತದೆ. ನೋಡಿದವ್ರಿಗೆ ಏನು ಸಿಗುತ್ತೆ ಲಾಭ? ನಾನು ಭಾಳಷ್ಟು ಕಡೆ ಸ್ಕೂಲ್ಗಳಿಗೆ ಹೋದಾಗ ಅದೇ ಮಕ್ಳಿಗೆ ಹೇಳ್ತೀನಿ, ನೋಡಪ್ಪ ನಿಮಗೆ ₹1 ಸಿಗಲ್ಲ ಇದರಿಂದ. ನಿನ್ನ ಸಮಯ ಹಾಳಾಗುತ್ತೆ, ನಿನ್ನ ಜೀವನ ಹಾಳಾಗುತ್ತೆ, ಇನ್ನೊಬ್ಬರನ್ನ ಬೆಳೆಸ್ತೀವಿ ಹೊತ್ತು ನೀನು ಬೆಳೆದಿಲ್ಲ. ಅದರಿಂದ ಮೊದಲು ಮೊಬೈಲನ್ನು ನೋಡೋದನ್ನ ಬಿಡಿ ಅಂತ ನಾವು ಹೇಳ್ತೀವಿ. ಭಾಳಷ್ಟು ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ, ಮೊಬೈಲನ್ನು ಯಾವುದಕ್ಕೆ ಬಳಸ್ಬೇಕು ಅದಕ್ಕೆ ಬಳಸ್ಬೇಕನ್ನ. ಅದರಿಂದ ನಾವು ಉಪಯೋಗನೂ ಮಾಡ್ಕೋಬೋದು, ಮತ್ತು ಅದರಿಂದ ಜೀವನನೂ ಕೂಡ ಹಾಳು ಮಾಡ್ಕೋಬೋದು. ಈಗ ಈ ಮೊಬೈಲು ನನಗೆ ಶಿವಕುಮಾರ್ ಸರ್ ಇಲ್ಲೊಂದು ಮೆಸೇಜ್ ಹಾಕೋ, ನನಗೆ ಸುಮ್ಮನೆ ಸನ್ನೆ ಮಾಡಿದ್ರು, ಒಂದು ಮೆಸೇಜ್ ನೋಡಿ ಮೊಬೈಲ್ ಅಂತ ನೋಡಿದೆ, 2 ನಿಮಿಷ ಮಾತಾಡಿ ಸಾಕು ಅಷ್ಟೇ ಅಂತ ಮೆಸೇಜ್ ಹಾಕಿದ್ರು. ಒಳ್ಳೇದಲ್ವಾ? ಅಲ್ಲಿಂದ ಹೇಳೋಕ್ಕಾಗಲ್ಲ ಅವ್ರಿಗೆ, ಟೈಮ್ ಆಯಿತು 2 ನಿಮಿಷ ಮಾತಾಡಿ ಅಂತ ಹೇಳೋಕ್ಕಾಗಲ್ಲ, ಒಂದು ಮೆಸೇಜ್ ಹಾಕಿದ್ರು 2 ಮಿನಿಟ್ಸ್ ಮಾತಾಡಿ ಅಂತ. ಇದಕ್ಕೆ ಒಳ್ಳೇದಲ್ಲ. ಸೊ ಹಿಂಗೆ ನಾವು ಯಾವುದೇ ಇದನ್ನ ಒಳ್ಳೇದಕ್ಕೆ ಬಳಸ್ಕೋಬೇಕು. ನನಗೀಗ ಮೊಬೈಲಲ್ಲಿ ಯೂಟ್ಯೂಬ್ ಕ್ಲಾಸಸ್ ಇದೆ, ನನಗೆ ನನ್ನ ಪಾಠಗಳದ್ದು ಅರ್ಥ ಆಗಿಲ್ಲ ಟೀಚರು ಹೇಳಿದ್ರು ಅಂದರೆ ಮತ್ತೆ ಹೆಚ್ಚುವರಿ ಜ್ಞಾನಕ್ಕಾಗಿ ನಾನು ಯೂಟ್ಯೂಬ್ಗಳಲ್ಲಿ ಹೋಗ್ಬಿಟ್ಟು ಲೆಕ್ಚರರ್ಸ್ನ ಕೇಳ್ಬೋದು, ಮತ್ತು ಪಾಠಗಳನ್ನ ನೋಡ್ಬೋದು. ಮತ್ತು ನನಗೆ ಉಪಯೋಗ ಆಗುತ್ತಂತ ಯಾವ್ದು ಸಪೋಸ್ ಈಗ ನಾನು ಕೂತ್ಕೊಂಡು ಹಿಮಾಲಯ ಪರ್ವತ ಹೇಗಿದೆ ಪಾಠ ನಮ್ಮ ಟೀಚರ್ ಹೇಳಿದ್ರೆ ಅರ್ಥ ಆಗಲ್ಲ. ಹಿಮಾಲಯ ಪರ್ವತದ್ದು ಚಿತ್ರಗಳನ್ನ ಮೊಬೈಲ್ ನೋಡ್ಬೋದು. ಆಸ್ಟ್ರೇಲಿಯಾ ಹೇಗಿದೆ, ಜರ್ಮನಿ ಹೇಗಿದೆ, ಫ್ರಾನ್ಸ್ ಹೇಗಿದೆ, ಅಲ್ಲಿ ಜನರು ಹೇಗಿದ್ದಾರೆ, ಜನ ಹೇಗೆ ಬದುಕ್ತಾರೆ, ಅಲ್ಲಿ ರೋಡ್ಸ್ ಹೇಗಿದೆ, ಅಲ್ಲಿ ಮನೆಗಳು ಹೇಗಿದೆ, ನನ್ನ ಮೊಬೈಲಲ್ಲಿ ನೋಡ್ಕೋಬೋದು. ಸೊ ಇದಕ್ಕೆ ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಅದನ್ನು ಒಳ್ಳೇದಕ್ಕೆ ಬಳಸ್ಕೋಬೇಕು ಹೊರತು ರೀಲ್ಸ್ ನೋಡೋದಕ್ಕೆ, ಸಿನಿಮಾಗಳು ನೋಡಲಿಕ್ಕೆ, ಮತ್ತು ಚಾಟ್ಸ್ ಮಾಡೋಕ್ಕೆ, ವಾಟ್ಸಪ್ ಮಾಡೋಕ್ಕೆ ಇದಕ್ಕಷ್ಟೇ ಸೀಮಿತ ಆಗಬಾರ್ದು. ಮೊಬೈಲ್ಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಲೈಫನ್ನು ಬಳಸ್ಕೋಬೇಕಾಗಿದೆ. ಮತ್ತು ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಹೇಳೋದು, ದಯಮಾಡಿ ನಮ್ಮ ಚಾಮರಾಜನಗರ ಇಡೀ ಜಿಲ್ಲೆ ಸುತ್ತಾಡಿ ನಮ್ಮ ಮಕ್ಕಳದು ಸ್ಕೂಲ್ಗಳಲ್ಲಿ ನೋಡಿದಾಗ ಬಹುತೇಕ ಮಕ್ಕಳು ಕನ್ಸೇನಂದ್ರೆ ನಾನು ಚಾಮರಾಜನಗರ ಜಿಲ್ಲೆ ಒಳಗೆ ಇರಬೇಕು, ಚಾಮರಾಜನಗರ ಬಿಟ್ಟು ಆಚೆ ಹೋಗಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಮುಖ್ಯವಾಗಿ ಕಮ್ಯುನಿಕೇಶನ್ ಇರಲ್ಲ, ಇಂಗ್ಲೀಷ್ ಹಿಂದಿ ಅದು ಲ್ಯಾಂಗ್ವೇಜ್ದು ಸಮಸ್ಯೆ ಇದೆ. ಹಾಗಾಗಿ ನಾನು ಭಾಳಷ್ಟು ನಮ್ಮ ಸ್ಕೂಲಲ್ಲಿ HMC ನಮ್ಮ ಟೀಚರ್ಸ್ ಹೇಳ್ತೇನೆ, ಮೊದಲು ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಸ್ಟಾರ್ಟ್ ಮಾಡಿ ಅವ್ರಿಗೆ ಇಂಗ್ಲೀಷು ಮತ್ತು ಹಿಂದಿ ಕಲಿಸ್ಕೊಡಿ. ನಂತರ ಅವರು ಚಾಮರಾಜನಗರ ಬಿಟ್ಟು ಬೆಂಗಳೂರು, ಮುಂಬೈ, ಡೆಲ್ಲಿ ಮತ್ತು ಫಾರಿನ್ಗೆಲ್ಲ ಹೋಗುವಂಥ ಸಾಮರ್ಥ್ಯ ಬೆಳೆಸ್ಕೋಬೇಕು. ಅವಾಗ ನಮ್ಮ ಮೊಬೈಲಲ್ಲಿ ಅದೇ ಹೇಳೋದು, ಭಾಳಷ್ಟು ಜನ ನನ್ನ ಸ್ಕೂಲ್ಗಳಿಗೆ ಹೋದಾಗ ಹೇಳ್ತೇನೆ, ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಅಥವಾ ಸ್ಮಾರ್ಟ್ ಕ್ಲಾಸಲ್ಲಿ ನೀವು ಬೇರೆ ಬೇರೆ ಕಂಟ್ರೀಸ್ನ ತೋರಿಸಿ ಮಕ್ಕಳಿಗೆ ದೊಡ್ಡ ಆಸೆಗಳು ಬರಬೇಕು ಅವ್ರಿಗೆ. ನಾನು ಭಾಳಷ್ಟು ಕಡೆ ಹೇಳ್ತೀನಿ ಮಕ್ಕಳಿಗೆ ಹೋದಾಗ, ನಿಮ್ಗೆ ಏನಾಗಬೇಕು ಫ್ಯೂಚರ್ಲಿಂದ್ರೆ ಟೀಚರ್ ಆಗಬೇಕು, ಪೊಲೀಸ್ ಆಗಬೇಕು, ಮತ್ತು ಲಾಯರ್ ಆಗಬೇಕು, ಇಷ್ಟೇ ಹೇಳ್ತೇವೆ ಮಕ್ಕಳು. ಅಂದ್ರೆ ಅವ್ರ ಎದುರಿಗೆ ಏನು ಕಾಣ್ತಾರೆ ಅಷ್ಟೇ ಅವ್ರಿಗೆ ಆಸೆ. ಅದಕ್ಕೆ ನಾವು ಅವ್ರಿಗೆ ದಿನ ನೋಡ್ತಾರೆ ಮೇಷ್ಟ್ರು, ನಾನು ಮೇಷ್ಟ್ರು ಆಗಬೇಕು ಅಂತಾರೆ. ಅವನು ದಿನ ಯಾವುದೋ ಡಾಕ್ಟ್ರು, ಒಳ್ಳೆ ಇಂಜಿನಿಯರು ಮತ್ತು ಸೈಂಟಿಸ್ಟು ನೋಡಿದ್ರೆ ಅವನು ಅದನ್ನ ಆಗಬೇಕು ಅಂತಾನೆ. ಅದಕ್ಕೆ ನಾವು ಅಟ್ಲೀಸ್ಟ್ ನಾವು ನಿಜವಾಗಿ ಕರ್ಕೊಂಬಂದು ತೋರ್ಸೋಕ್ಕಾಗಲ್ಲ ಅವ್ರನ್ನೆಲ್ಲ. ಈ ಮೊಬೈಲಲ್ಲಿ, ಟಿವಿನಲ್ಲಿ ಇಂಥವನ್ನೆಲ್ಲ ನೋಡಿದ್ರೆ ನಮ್ಮ ಮಕ್ಕಳಲ್ಲಿ ಒಂದು ಆಸೆ ಹುಟ್ಟುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಈ ಕೌಶಲ್ಯ ತರಬೇತಿ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಏನಿದೆ ಅವ್ರ ವತಿಯಿಂದ ನಮ್ಮ ಮಕ್ಕಳಿಗೆ ವಿಶೇಷವಾದಂಥ ಒಂದು ತರಬೇತಿಗಳನ್ನು ಆಯೋಜನೆ ಮಾಡಬೇಕಂಥದ್ದು ಬಹಳ ಖುಷಿ ವಿಚಾರ. ಇದರ ಸದುಪಯೋಗ ಪಡ್ಕೊಂಡವೆಲ್ಲ ಇದ್ರ ಅನುಕೂಲ ಪಡ್ಕೊಳ್ಳಿ. ಮತ್ತೆ ನಿಮ್ಮ ಎಜುಕೇಶನ್ ಜೊತೆ ಒಂದು ಸ್ಕಿಲ್ ಬೇಕೇ ಬೇಕು. ಸ್ಕಿಲ್ ಇದ್ರೆ ಮಾತ್ರ ನೀವು ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಆ ಸ್ಕಿಲ್ ನೀವು ಬೆಳೆಸ್ಕೋಬೇಕು. ಮತ್ತು ಇದೊಂದು ಅಡಿಷನಲ್ ಆಗಿ ಶಿಕ್ಷಣದ ಜೊತೆಗೆ ಹೆಚ್ಚುವರಿ ಸಮಯ, ಸಾಟರ್ಡೆ, ಸಂಡೇ, ಮತ್ತೆ ಶಾಲಾ ಅವಧಿ ನಂತರ, ಶಾಲಾ ಅವಧಿ ಮುಂಚೆ ನೀವು ಹೆಚ್ಚುವರಿ ಜ್ಞಾನವನ್ನು ಗಳಿಸ್ಕೊತಿದ್ದೀರಿ. ಅದು ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ತರಿಸಿ ನಿಮ್ಮೊಟ್ಟಿಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಡೋಕ್ಕೆ ನಮಸ್ಕಾರ. ವಿಷಯಗಳಿವೆ, ಅಂತಹ ವಿಷಯಗಳನ್ನ ತಿಳುವಳಿಕೆಗಾಗಿ ನೋಡ್ಕೊಳ್ಳಿಕ್ಕೋಸ್ಕರವಾಗಿ ಮೊಬೈಲ್ ಬಳಕೆ ಮಾಡ್ಕೊಳ್ಳಿ. ಅರೆ ಅನ್ಯ ಕಾರ್ಯಕ್ಕೆ, ಸಿನಿಮಾ ನೋಡ್ಲಿಕ್ಕೆ ಅಥವಾ ಚಾಟ್ ಮಾಡ್ಲಿಕ್ಕೆ, ರೀಲ್ಸ್ ಮಾಡ್ಲಿಕ್ಕೆ ಮೊಬೈಲ್ ಬಳಸೋದ್ರಿಂದ ನಿಮ್ಮ ಬದುಕು ಹಾಳಾಗುತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ. ಅತಿ ಹೆಚ್ಚು ಹುಲಿ ಇರುವಂತ ರಾಜ್ಯ ಮಧ್ಯಪ್ರದೇಶ. ಅದಕ್ಕಿಂತ ಒಂದು 2-3 ಅಷ್ಟೇ ಕಡಿಮೆ ಇರೋದು ಕರ್ನಾಟಕ. ಅದಕ್ಕೆ ಹಿಂದೆ ಈ ರಾಜ್ಯ ಏನೋ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಇರುವಂತ ರಾಜ್ಯ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿ ಇರುವಂತ ಜಿಲ್ಲೆ ಯಾವ್ದು ಗೊತ್ತಾ? ನಗರ ಅಲ್ವಾ? ಅತಿ ಹೆಚ್ಚು ಹುಲಿ ಇರುವಂತ ಈ ಜಿಲ್ಲೆನಲ್ಲಿ ತಾವೆಲ್ಲ ಇದ್ದೀರಿ. ಇಡೀ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಬಿಟ್ರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವಂತ ಜಿಲ್ಲೆ ಚಾಮರಾಜನಗರ. ಬಟ್ ದುರಂತ ಏನಂತಂದ್ರೆ ಇಷ್ಟೆಲ್ಲ ಅಂದ್ರೆ ಬಂಡೀಪುರದಿಂದ ಹಿಡಿದು, ಬಂಡೀಪುರ ಚಾಮರಾಜನಗರ ಜಿಲ್ಲೆಗೆ ಬರುತ್ತಲ್ವಾ, ಬಂಡೀಪುರದಿಂದ ಹಿಡಿದು BR ಟೈಗರ್ ರಿಸರ್ವ್ ಹಿಡಿದು ಮಲೆಮಹದೇಶ್ವರ ಬೆಟ್ಟ, ಕಾವೇರಿ ವೈಲ್ಡ್ ಲೈಫ್ ಎಲ್ಲಾನು ಕೂಡ ಚಾಮರಾಜನಗರ ಜಿಲ್ಲೆಗೆ ಬರುತ್ತೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಇದೆ. ದುರಂತ ಏನಂತಂದ್ರೆ
ಇವತ್ತಿಗೂ ಆಲ್ಮೋಸ್ಟ್ 2-3 ತಿಂಗಳಿಂದ ಚಾಮರಾಜನಗರದ ಜಿಲ್ಲಾ ಕೇಂದ್ರ ಚಾಮರಾಜದಲ್ಲಿ ಅರ್ಧಕ್ಕರ್ಧ ಸಿಟಿ ಒಳಗಡೆ ಬೋರ್ವೆಲ್ಗಳಲ್ಲಿ ಎಲ್ಲೂ ನೀರು ಬರ್ತಾ ಇಲ್ಲ, ಎಲ್ಲೂ ಕೂಡ ನೀರಿಲ್ಲ, ತಳಮಟ್ಟ ಫುಲ್ ಕುಸಿದೋಗ್ಬಿಟ್ಟಿದೆ. ಕಾಡು ಇದೆ, ಅರಣ್ಯ ಪ್ರದೇಶ ಜಾಸ್ತಿ ಇದೆ, ಅಟ್ ದ ಸೇಮ್ ಟೈಮ್ ನೀರು ಬರ್ತಾ ಇಲ್ಲ. ಯಾಕಂತಂದ್ರೆ ನಾವು ಅಲ್ಲಿರುವಂತ ನ್ಯಾಚುರಲ್ ಫಾರೆಸ್ಟ್ ಕನ್ಸರ್ವೇಷನ್ ಮಾಡಿದೀವಿ. ಇಲ್ಲಿರುವಂತ ಜಮೀನುಗಳು, ಖಾಲಿ ಜಾಗಗಳು, ಸರ್ಕಾರಿ ಜಾಗಗಳು, ಈ ಜಾಗಗಳಲ್ಲೆಲ್ಲ ಗಿಡ ನೆಡದೇ ಇರೋದ್ರಿಂದ ಅತಿ ಹೆಚ್ಚು 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 ಕ್ವಾರಿಗಳಾಗಿರೋದ್ರಿಂದ ಕ್ವಾರಿಗಳಾಗಿದಾಗ ಏನಾಗ್ತದೆ, ಇರುವಂತ ನೀರನ್ನ ಬಸ್ ಬಿಟ್ಟು ಒಳಗಡೆ ಆಗಿ ನೀರಿನ ಏನು ಲೆವೆಲ್ ಎಲ್ಲ ಕುಸಿದೋಗ್ಬಿಟ್ಟು ರೈತರಿಗೆ, ಜನರಿಗೆ ನೀರು ಇಲ್ದಂಗೆ ಆಗ್ಬಿಡುತ್ತೆ. ಸೊ ನೀವೇನ್ ಮಾಡ್ಬೋದು, ವಿದ್ಯಾರ್ಥಿಗಳು, ಸಾರ್ವಜನಿಕ ನಾವೆಲ್ಲ ಏನ್ ಮಾಡ್ಬೋದು, ಸಿಂಪಲ್ ಆಗಿ 1-2-3 ವಿಷಯಗಳು ಹೇಳ್ತೀವಿ. ಈಗ ಮಾವಿನ ಹಣ್ಣು ಮತ್ತೆ ಹಲಸಿನ ಸೀಸನ್ ಅಲ್ವಾ, ಒಂದ್ ದೊಡ್ಡ ಹಲಸಿನ ತಗೋಬೇಕು, ಮನೆಯವರೆಲ್ಲರೂ ಕುತ್ಕೊಂಡ್ಬಿಟ್ಟು ಹಲಸಿನಿಗೆ ಒಂದ್ ಸ್ವಲ್ಪ ಜೇನ್ ಹಾಕೊಂಡು ಹಲಸಿನೆಲ್ಲ ತಿನ್ಕೊಂಡ್ಬಿಟ್ಟು ಆ ಬೀಜ ಬರುತ್ತಲ್ಲ, ಬೀಜಗಳನ್ನ ನಿಮ್ಮ ಏನೋ ಜಮೀನ್ ತೆವರಿ ಮೇಲೆ, ಮನೆ ಹಿತ್ತಲ ಜಾಗ ಇದ್ರೆ ಮನೆ ಹಿತ್ತಲ್ಲಿ, ಸ್ಕೂಲಲ್ಲಿ ಎಲ್ಲೆಲ್ಲ ಆಗುತ್ತೆ ಅಲ್ಲಲ್ಲಿ ಹಲಸಿನ ಬೀಜ ತಗೊಂಡು ಜಸ್ಟ್ ಒಂದ್ ಸ್ವಲ್ಪ ಮಣ್ಣಿ ಕೆದಕ್ಬಿಟ್ಟು ಒಂದ್ ಸ್ವಲ್ಪ ಊರ್ಬಿಟ್ಟು ಸಾಧ್ಯವಾದಾಗೆ ವಾರಕ್ಕೊಮ್ಮೆ, ವಾರಕ್ಕೆ 2 ದಿನ ನೀರ್ ಹಾಕ್ಬಿಟ್ರೆ ಹಲಸಿನ್ಗೆ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಈ ಹಲಸಿನ ಸೀಸನ್ ಅಲ್ಲಿ ನೀವು ಇದನ್ನ ಮಾಡ್ಬೋದಾ? ಮಾವಿನ ಹಣ್ಣು ಕೂಡ ನೀವು ಎಲ್ಲಾ ಕಡೆ ತಿಂತೀರಿ, ಮಾವಿನ ಹಣ್ಣನ್ನ ನಿಮ್ ಜಮೀನಲ್ಲಿ ಹಾಕಿ. 3ನೇದು, ಈಗ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಇಡೀ ದೇಶದಲ್ಲಿ, ತಾಯಿ ಹೆಸರಿನಲ್ಲಿ ಒಂದು ಗಿಡ ಅಂತ ಅಂದ್ಬಿಟ್ಟು. ನೀವೆಲ್ಲರೂ ತುಂಬಾ ನಿಮ್ಮ ತಾಯಿ ಅಂದ್ರೆ ಇಷ್ಟಪಡ್ತೀರಲ್ವಾ, ತಾಯಿ ಅಂದ್ರೆ ಇಷ್ಟಪಡೋದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ತಾಯಿ ಹೆಸರಿನಲ್ಲಿ, ತಂದೆ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ ಒಂದೊಂದು ಗಿಡ ನೆಟ್ಟು ಅವ್ರ ನೆನಪಲ್ಲಿ ಆ ಗಿಡನ ಬೆಳೆಸ್ಬಿಟ್ರೆ, ನಾವು ಕಾಡಿನ ನ್ಯಾಚುರಲ್ ಫಾರೆಸ್ಟ್ ಇದೆಯಲ್ಲ ಅದ್ರ ಹೊರತಾಗಿ ಹೊರಗಡೆ ಇರುವಂತ ಪ್ರದೇಶದಲ್ಲಿ ಕಾಡನ್ನ ಹೇಗೆ ಬೆಳೆಸಬಹುದು ಅಂತಂದ್ರೆ ಈ ರೀತಿಯಾಗಿ ನಾವು ಇಂಡೈರೆಕ್ಟ್ ಆಗಿ ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು. 3ನೇದಾಗಿ, ಸಪೋಸ್ ಯಾರು ರೈತರು ಇಲ್ಲಿ ಇದ್ರು ಅಂತಂದ್ರೆ ನಮ್ಮಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಒಂದು ಯೋಜನೆ ಇದೆ. ನಮ್ಮಲ್ಲಿ ಫ್ರೀ ಆಗಿ ನಿಮ್ಗೆ ಗಿಡಗಳು ಕೊಡ್ತೀವಿ. ನಿಮ್ಮ ಜಮೀನುಗಳಲ್ಲಿ ಈ ಗಿಡಗಳನ್ನ ಹಾಕಿದಾಗ ಆ ಬದುಕಿ ಉಳಿದಿರುವಂತ ಗಿಡಗಳಿಗೆ ಪ್ರತಿ ವರ್ಷಕ್ಕೆ, ಮೊದಲನೇ ವರ್ಷಕ್ಕೆ 5 ರೂಪಾಯಿ, 2ನೇ ವರ್ಷಕ್ಕೆ 10 ರೂಪಾಯಿ, 3ನೇ ವರ್ಷಕ್ಕೆ 15 ರೂಪಾಯಿ ನಾವು ಸರ್ಕಾರದಿಂದ ನಿಮ್ಗೆ ಕೊಡ್ತೀವಿ. ಸ್ಯಾಂಡಲ್, ಗಂಧದ ಗಿಡಗಳು, ರಕ್ತಚಂದನ ಗಿಡಗಳು, ಹೊನ್ನೆ, ಬೀಟೆ, ಎಲ್ಲಾ ತರದ್ದು, ಹೆಬ್ಬೇವು, ಈ ತರ ಎಲ್ಲಾ ಗಿಡಗಳು ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಅವಕ್ಕೆ ಪ್ರೋತ್ಸಾಹನ ಕೂಡ ಕೊಡ್ತಾರೆ. ಇವು ತುಂಬಾ ಜನಕ್ಕೆ ಗೊತ್ತಿರಲ್ಲ, ಇದನ್ನ ನೀವು ತೆಗೆದುಕೊಂಡ್ಬಿಟ್ಟು ಉಪಯೋಗಿಸಬಹುದು. ಇದು ಅರಣ್ಯ ಇಲಾಖೆ ಪ್ರೆಸೆಂಟ್ ಇರುವಂತಹ ಸಿಚುಯೇಷನ್. ಸರ್ ಹೇಳಿದ್ರು ಮೊಬೈಲ್ ಇಂದ ಏನೇನೆಲ್ಲ ಎಫೆಕ್ಟ್ ಆಗ್ತದೆ ಅಂತ. ನಾವು ಅಪ್ಪಿತಪ್ಪಿ ಹೆಂಗೋ ಬಂದು ಈಗ ಸೇರ್ಕೊಂಡ್ಬಿಟ್ಟಿದೀವಿ. ನನ್ನ ತಾಯಿ ನಮ್ಮಲ್ಲಿ ನರ್ಸರಿ ಬೆಳಿತೀವಲ್ಲ, ನರ್ಸರಿ ಗಿಡಗಳು ಬೆಳೆಸ್ತೀವಲ್ಲ, ನರ್ಸರಿ, ಆ ಗಿಡದಲ್ಲಿ ನರ್ಸರಿ ಬೆಳೆಯುವಲ್ಲಿ ಪಾಕೆಟ್ ತುಂಬುವಂತ ಕಾರ್ಯ ಮಾಡ್ತೀವಿ, ಕೂಲಿ ಕೆಲಸ ಮಾಡ್ತೀವಿ. ಇವತ್ತು ಅದೇ ನರ್ಸರಿಯಿಂದ ಹಲವು ನರ್ಸರಿ ಇರುವಂತ ರೇಂಜ್ಗೆ ನಾನು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತೀನಿ. ಸೊ ವಿದ್ಯೆ ಅನ್ನೋದು, ಅಧಿಕಾರ ಅನ್ನೋದು, ಯಾವುದೋ ಒಂದು ಸ್ಥಾನ ಅನ್ನೋದು ಯಾರಪ್ಪ ಮನೆ ಸೊತ್ತಲ್ಲ, ಯಾರು ಬೇಕಾದ್ರೂ ತಲುಪಬಹುದು. ನಿಮ್ಮದೇ ಊರಿನ ನೇತ್ರಪಾಲ್ ಅಂತ ಅನ್ನೋರು ಈಗ IRS ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆಗಿ ಡೆಲ್ಲಿಲಿ ಇದ್ದಾರೆ. ಸಂತೆಮರಳಿ ಅವರೇ ನೆನಪು ಗೊತ್ತಿದೆ ತಮಗೆ? ನೇತ್ರಪಾಲ್ ಅನ್ನೋರು ಇಲ್ಲಿಂದ IRS ಕಮಿಷನರ್ ಆಗಿ, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆಗಿ ಈಗ ಡೆಲ್ಲಿನಲ್ಲಿ ಇದ್ದಾರೆ. ಅವರು ನಿಮ್ಮ ಸಂತೆಮರಳಿ ಊರಿನವರೇ. ಅವರೊಂದು ದೊಡ್ಡ ಉತ್ತಮವಾದಂತ ಒಂದು ಪುಸ್ತಕ ಬರೆದಿದ್ದಾರೆ, ಇನ್ಸ್ಪೈರಿಂಗ್ ಅಂಬೇಡ್ಕರ್ ಅಂತ ಅಂದ್ಬಿಟ್ಟು. ತುಂಬಾ IPS ಆಫೀಸರ್ಸ್, IRS ಆಫೀಸರ್ಸ್ ಎಲ್ಲರೂ ಕೂಡ ಅವ್ರ ಪುಸ್ತಕಗಳನ್ನ ಓದ್ತಾರೆ. ಅವರು ನಿಮ್ಮೂರವರೇ. ಒಬ್ಬ ನೇತ್ರಪಾಲ್ ಮಾಡಿರುವಂತ ಕೆಲಸ ನೀವು ಕೂಡ ಮಾಡಬಹುದು. ಇಲ್ಲಿರುವಂತ ವಿದ್ಯಾರ್ಥಿಗಳು ತುಂಬಾ ಉತ್ತಮವಾಗಿ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ನೀವು ಕೂಡ ಒಳ್ಳೆ ನಾಗರಿಕರಾಗಬಹುದು, ಅಧಿಕಾರಿಗಳಾಗಬಹುದು. ಶಿವಕುಮಾರ್ ಬೆಳ್ಳಿತಟ್ಟಿ ಅವರು ಏನಿದ್ದಾರೆ, ಅವರ ದೊಡ್ಡಪ್ಪನ ಮಗನೇ ನೇತ್ರಪಾಲ್ ಸರ್ ಕೂಡ. ಪ್ರಪಂಚ, ಈಗಿರುವಂತ ಪ್ರಪಂಚ ತುಂಬಾ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಬಹಳ ಅನುಕೂಲ ಮತ್ತೆ ಅವಕಾಶ ಇದೆ. ಡಿಸ್ಟ್ರಾಕ್ಟ್ ಅಂದ್ರೆ ಹಾಳಾಗೋದಕ್ಕೆ, ನಿಮ್ಗೆ ದಿನ ಬೆಳಗಾದ್ರೆ ಮೊಬೈಲ್ ಅಲ್ಲಿ ತುಂಬಾ ಹಾಳಾಗೋದಕ್ಕೆ ಅವಕಾಶ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಯೂಸ್ ಆಗೋ ಕೂಡ ಅವಕಾಶ ಇದೆ. 3 ದಿನ ಅಥವಾ 2 ದಿನ ಎಕ್ಸಾಮ್ ಇರುತ್ತೆ. ನಮ್ಗೆ ಯಾವುದೋ ಒಂದು ಪ್ಯಾರಾ ಒಂದು 5-6 ಸಾಲಿನ ಒಂದು ಇನ್ಫಾರ್ಮೇಶನ್ ಬೇಕು. ಆ 5-6 ಸಾಲಿನ ಇನ್ಫಾರ್ಮೇಶನ್ ತೆಗೆದುಕೊಳ್ಳಕ್ಕೆ ನಾವು 10 ಪೇಜ್ 20 ಪೇಜ್ ಅಥವಾ ಇಡೀ ಪುಸ್ತಕ ಓದುವಂತ ಸಂದರ್ಭ ಇತ್ತು ನಾವು ಓದುವಾಗ. ಬಟ್ ನಿಮಗೆ ಈ AI ಅನ್ನೋದು ಎಲ್ಲಾನು ರೂಲ್ ಮಾಡ್ತಾ ಇದೆ. ನೆಗೆಟಿವ್ ಅಷ್ಟೇ ಹೇಳ್ತಾ ಹೋಗಿತ್ತು, ಅದರಲ್ಲಿ ಪಾಸಿಟಿವ್ ಏನಿದೆ ಅದರಷ್ಟೇ ಉಪಯೋಗಿಸಬೇಕು. ನಿಮ್ಗೆ ಈ ಇನ್ಫಾರ್ಮೇಶನ್ ಬೇಕು, ಏನೋ ಒಂದು ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಅದನ್ನ ಫೀಡ್ ಮಾಡಿದ್ರೆ ತಕ್ಕಂತ 2 ನಿಮಿಷದಲ್ಲಿ ನಿಮಗೆ ಆ ಇನ್ಫಾರ್ಮೇಶನ್ ಸಿಗುತ್ತೆ. 4-5 ಗಂಟೆ ಓದಂತದ್ದು ಬರೀ 2 ಸಲ ನಿಮ್ಗೆ ಸಿಕ್ಬಿಡುತ್ತೆ. ಅದನ್ನಷ್ಟೇ ಓದ್ಬಿಟ್ಟು ನೀವು ಎಕ್ಸಾಮ್ಗಳು ಕ್ಲಿಯರ್ ಮಾಡಬಹುದು. ಉಳಿದ ಸಮಯನ ತಾವು ಹೆಂಗೆ ಆ ಮೊಬೈಲ್ ಅಲ್ಲಿ ಯೂಸ್ ಮಾಡ್ಕೊಳ್ತೀರ ಅನ್ನೋದು ಮುಖ್ಯ. ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಬೇಕು, ಯಾವಾಗ ಬೇಕೋ ಅವಾಗ ಅಷ್ಟೇ ಉಪಯೋಗಿಸಬೇಕು. ತುಂಬಾ ಡಿಸ್ಟ್ರಾಕ್ಟ್ ಆಗಿರುವಂತ ಪ್ರಪಂಚದಲ್ಲಿ, ಎಲ್ಲರೂ ಕೂಡ ನೆಗೆಟಿವ್ ಕಡೆ ಹೋಗ್ತಾ ಇರುವಂತ ಪ್ರಪಂಚದಲ್ಲಿ ಸ್ವಲ್ಪ ತಾವೇನಾದ್ರು ಸರಿಯಾದ ಓರಿಯಂಟೇಷನ್ ಕಡೆ ಏನಾದ್ರು ಸ್ವಲ್ಪ ತಿರುಗ್ಬಿಟ್ರೆ ನೀವು ಕ್ಲಿಕ್ ಆಗ್ಬಿಡ್ತೀವಿ. ಕ್ಲಿಕ್ ಆಗುವಂತದ್ದು ನಿಮ್ ಕೈಲಿ ಆಗ್ಬೋದಾ? ರೈತರು ನಮ್ಮ ಇಲಾಖೆಯಿಂದ ಏನೇ ಸೌಲಭ್ಯಗಳು ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ತೀವಿ. ವಿದ್ಯಾರ್ಥಿಗಳು ಸಪರೇಟ್ ಆಗಿ ಮತ್ತೆ ಏನಾದ್ರು ಈ ತರ ಕಾರ್ಯಕ್ರಮ ಇದ್ರೆ 10-20 ಜನನೇ ವಿದ್ಯಾರ್ಥಿಗಳಲ್ಲಿ ಮಾಡಿ. 3ನೇದು ಬಹಳ ಮುಖ್ಯ ವಿಚಾರಗಳು, ನಾವು ತುಂಬಾ ದೊಡ್ಡವಾಗಿ ಹಣ ಖರ್ಚು ಮಾಡಿಕೊಂಡು ಸಮುದಾಯನ ಪರಿವರ್ತನೆ ಮಾಡುವಂತ ಅವಶ್ಯಕತೆ ಯಾವಾಗಲೂ ಇರಲ್ಲ. ಸಣ್ಣ ಇಂಟರ್ವೆನ್ಷನ್ಗಳು ಬೇಕಾಗುತ್ತೆ. 5ನೇ ಕ್ಲಾಸ್ ಓದ್ತಿರುವಂತ 20 ಜನ 30 ಜನ ಮಕ್ಕಳೇನಾದ್ರು ನಿಮ್ ಬೀದಿಲಿ ಇದ್ದಾರೆ, ಕೇರಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಮ ಕೇರಿನಲ್ಲೋ ಬೀದಿನಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ನಾವು ತುಂಬಾ ಸರಿ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದು ಇದು ಮಾಡ್ಬೇಕಂತಾನೆ ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಹಣ ಇಷ್ಟು ಖರ್ಚಾಗುತ್ತೆ, ಅದಾಗುತ್ತೆ, ಇದಂತ ದೊಡ್ಡ ಯೋಚನೆ ಮಾಡ್ತೀವಿ. ಈ 5ನೇ ಕ್ಲಾಸ್ ಓದ್ತಾ ಇರುವಂತ 20-30 ಜನ ವಿದ್ಯಾರ್ಥಿಗಳಿದ್ರೆ ಅಲ್ಲೇ ಡಿಗ್ರಿ ಓದಿರುವಂತ ಒಬ್ಬ ವಿದ್ಯಾರ್ಥಿ ಇದ್ದೇ ಇರ್ತಾನೆ, ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತದೆ. ಅವನಿಗೆ ತಿಂಗಳಿಗೆ 2,000-3,000 ನೀವೆಲ್ಲರೂ ಸೇರ್ಕೊಂಡ್ಬಿಟ್ಟು 100 ರೂಪಾಯಿ ಹಾಕೊಂಡು ದೇವಸ್ಥಾನ ಪೂಜೆಗೆ, ಜಾತ್ರೆಗೆ ಕರೆಕ್ಟ್ ಮಾಡ್ತಾರೆ. ಅದೇ ತರದಲ್ಲಿ 2,000-3,000 ರೂಪಾಯಿ ಅವನಿಗೆ ರೆನ್ಯುಮರೇಷನ್ ಕೊಟ್ಟು, ಪ್ರೋತ್ಸಾಹನ ಕೊಟ್ಟು, ಆ ವಿದ್ಯಾರ್ಥಿಯಿಂದ, ಡಿಗ್ರಿ ವಿದ್ಯಾರ್ಥಿಯಿಂದ ಈ 5ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳಿಗೆ ನವೋದಯ ಸ್ಕೂಲು, ಮೊರಾರ್ಜಿ ದೇಸಾಯಿ ಸ್ಕೂಲ್ ಕೋಚಿಂಗ್ ಏನಾದ್ರು ಕೊಡಿಸಿದ್ರೆ ಅಲ್ಲಿರುವಂತ
50-60 ಜನ ವಿದ್ಯಾರ್ಥಿಗಳಿಗೆ 5-10 ಜನ ನವೋದಯಕ್ಕೆ, ಇನ್ನು ಉಳಿದವರು ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ಸೇರ್ಕೊಂಡ್ಬಿಟ್ರೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ಮುಗಿಸ್ಕೊಂಡು ಬರೋ ತನಕ ಕಂಪ್ಲೀಟ್ ಉಚಿತವಾಗಿರುತ್ತೆ. ಅಲ್ಲಿ ಮುಗಿಸ್ಕೊಂಡು ಹೊರ ಬರೋ ತನಕ ಅವನು ಸಂಪೂರ್ಣವಾಗಿ ಒಬ್ಬ ನಾಗರಿಕನಾಗಿ ಪ್ರಪಂಚದ ಎಲ್ಲೇ ತಗೊಂಡು ಹೋಗ್ಬಿಟ್ರು ಕೂಡ ಅಲ್ಲಿ ಬದುಕುವಂತ ಒಂದು ಕೆಪಾಸಿಟಿ ಇರುವಂತ ಒಬ್ಬ ವಿದ್ಯಾರ್ಥಿಯಾಗಿ ಹೊರಗೆ ಬರ್ತಾನೆ. ಹಾಗಾಗಿ ನಿಮ್ಮ ಕೇರಿಗಳಲ್ಲಿ, ಬೀದಿಗಳಲ್ಲಿ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವಂತ ಈ ಸೌಲಭ್ಯಗಳನ್ನು ಉಳಿಸ್ಕೊಂಡು ವಿದ್ಯಾರ್ಥಿಗಳನ್ನ ಮುಂದುವರಿಯಕ್ಕೆ ಅನುಕೂಲ ಮಾಡ್ಕೊಳ್ಳೋಕೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೊ ವಿಶೇಷವಾಗಿ ಶಿವಕುಮಾರ್ ಬೆಳ್ಳಿತಟ್ಟಿ ಅವರು ರಾಜ್ಯಾದ್ಯಂತ ಬಹಳ ಹೆಸರು ಮಾಡಿರುವಂತ ವ್ಯಕ್ತಿಗಳು. ತಮಗೆ ಗೊತ್ತಿದೆ ಇಲ್ಲೋ, ಬಟ್ ರಾಜ್ಯಾದ್ಯಂತ ಎಲ್ಲಾ ಕಡೆ ಅವರು ಪತ್ರಕರ್ತರಾಗಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಉತ್ತಮ ಕಾರ್ಯಕ್ಕೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಮತ್ತು ಅಪ್ರಿಸಿಯೇಷನ್ ಕೊಡ್ತೀವಿ. ನಮಸ್ಕಾರಗಳು. ಥ್ಯಾಂಕ್ ಯು. ಮನುಷ್ಯನ ಬದುಕಿಗೆ ಒಂದು ಅವಿನಾಭಾವ ಸಂಬಂಧ. ಆ ಗಿಡಮರಗಳನ್ನ ಮತ್ತು ಪರಿಸರವನ್ನ ನಾವು ಎಷ್ಟು ಮಟ್ಟಿಗೆ ನೋಡ್ಕೋತೀವೋ ಅಷ್ಟು ಮಟ್ಟಿಗೆ ನಮ್ಮ ಬದುಕುಗಳನ್ನು ಚಂದವಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ದಿಸೆಯಲ್ಲಿ ನಮ್ಮ ಅರಣ್ಯ ವಲಯಾಧಿಕಾರಿಗಳು ನಿಮಗೆ ಸಾಕಷ್ಟು ವಿಚಾರಗಳನ್ನು ಮನದಟ್ಟು ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಬಂಧುಗಳೇ, ಕಲಿಕೆ ಅನ್ನೋದು ನಿರಂತರ. ಟೈಲರಿಂಗ್ ಸ್ಟೂಡೆಂಟ್ಸ್ ದಯಮಾಡಿ ಬಂದು ಈ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು. ಚೈತ್ರರವರು, ಶಿಲ್ಪರವರು, ಶಿವಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಶಿವಕುಮಾರ್ ಸರ್ ಅವರು ಅದರಲ್ಲಿ ಇಷ್ಟು 8 ವರ್ಷಗಳ ಕಾಲ ಇಂತಹದ್ದೊಂದು ಔನ್ನತ್ಯವಾದಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಉಚಿತ ತರಬೇತಿಗಳನ್ನು ಕೊಡುವಂತಹ ಸಂಸ್ಥೆಗಳು ಬಹಳ ಕಡಿಮೆ. ಅದು ಇವತ್ತು DM ಚಾರಿಟಬಲ್ ಟ್ರಸ್ಟ್ ಇಂತಹ ಉಚಿತ ತರಬೇತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಮಾಲಾರವರು ಮತ್ತು ಸುಜಾತರವರು, ಒನ್ ಸೆಕೆಂಡ್ ಶಿಲ್ಪರವರು, ಇವರೆಲ್ಲರೂ ಬಂದು 3 ತಿಂಗಳ ಕಾಲ ಇವತ್ತು ಹೊಲಿಗೆ ಜೋರು ಚಪ್ಪಾಳೆಯಲ್ಲಿ ಮಗುಗೆ. ಶಶಾಂಕ್, ಅನಿತಾ 95.6, ಇವರು ಕೂಡ PUC ಯಲ್ಲಿ. ಇವರಿಬ್ಬರು ಕೂಡ ಅಭಿನಂದನಾ ಪತ್ರ ಮತ್ತು ಕ್ಯಾಶ್ ಪ್ರೈಸ್ ನ ವಿತರಣೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಸಿಂಚನಾ B 98% ತೆಗೆದುಕೊಂಡಿದೆ. SSLCಯಲ್ಲಿ 98% ಪಡೆದುಕೊಂಡಿದೆ. ಸಿಂಚನ ದಯಮಾಡಿ ವೇದಿಕೆಗೆ ಬರಬೇಕು. ನಯನಶ್ರೀ ಕೂಡ 95% ತೆಗೆದುಕೊಂಡಿದೆ. ದಯವಿಟ್ಟು ವೇದಿಕೆಗೆ ಬರಬೇಕು. SSLCಯಲ್ಲಿ 95% ಮತ್ತು 98% ಪಡೆದುಕೊಂಡಿರ್ತಕ್ಕಂಥ ಹಾಗೆ ಕುದೇರಿನ ಕಾಲೇಜಿನ ವಿದ್ಯಾರ್ಥಿಗಳು ಭಾಗ್ಯಲಕ್ಷ್ಮಿ ದಯಮಾಡಿ ವೇದಿಕೆಗೆ ಬರಬೇಕು. ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ. ಭಾಗ್ಯಲಕ್ಷ್ಮಿ NK. ಹಾಗೆ ರಮ್ಯಾರವರು 95% ಪಡೆದುಕೊಂಡಿದ್ದಾರೆ. ಇವರಿಗೂ ಕೂಡ ನಿಮ್ಮ ಅಭಿನಂದನಾ ಚಪ್ಪಾಳೆಯನ್ನ ಕೊಡಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುಧಾರವರು ಕೂಡ ಬನ್ನಿ. ಸುಧಾರಾಣಿ ಅವರು. ನಿಶ್ಯರವರು ಕೂಡ ಬನ್ನಿ ದಯಮಾಡಿ ವೇದಿಕೆಗೆ. ಇಮ್ರಾನ್ ತಾಜ್ ದಯವಿಟ್ಟು ವೇದಿಕೆಗೆ ಬನ್ನಿ. ಶಿವನಂಜಮ್ಮ, ರತ್ನಮ್ಮ, ಮಹೇಶ್ವರಿ, ಶಿಲ್ಪ.